ದಿವಸ ಕುಳಿತು ಮಾಡು ಮನಸ ನೀರುದು 3 ದಿವಸ 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ತಂದೆ ಹೇ ಒಳಿತು ಮಾಡು ಮನಸ ನೀರುದು 3 ದಿವಸ ಒಳಿತು ಮಾಡು ಮನಸ ನೀರುದು 3 ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ನಾನು ಎಂದು ಮರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ನಾನು ನಾನು ಎಂದು ಮರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ದ್ವೇಷವೆಂಬ ವಿಷವ ಸುರಿಯಬೇಡ ಮೂಡ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಹೇ ಒಲಿತು ಮಾಡು ಮನಸ ನೀರದು 3 ದಿವಸ ಒಲಿತು ಮಾಡು ಮನಸ ನೀರದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಮಣ್ಣ ಹಣ್ಣುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಲಿತು ಮಾಡು ಮನಸ ನೀರುದು 3 ದಿವಸ ಒಲಿತು ಮಾಡು ಮನಸ ನೀರುದು 3 ದಿವಸ. ಥ್ಯಾಂಕ್ ಯು. ಪತ್ರಿಕೋದ್ಯಮದ ಗುರುಗಳಾಗಿದ್ದ ಹಿರಿಯ ಪತ್ರಕರ್ತರು ದಿವಂಗತ ಗುರುವಪ್ಪ NT ಬಾಳೆಪುಣಿಯವರ ಸ್ಮರಣಾರ್ಥ ಒಂದು ದತ್ತಿನಿಧಿಯನ್ನು ಆರಂಭಿಸಿ ಅದರ ಮೂಲಕ ಒಂದಷ್ಟು ವಿದ್ಯಾರ್ಥಿಗಳನ್ನು ಓದಿಸಬೇಕು ಅನ್ನೋ ಒಂದು ಹೊಸ ಚಿಂತನೆಯನ್ನು ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ವಿಧಾನಸಭೆಯ ಸಭಾಪತಿಗಳಾದ ಸನ್ಮಾನ್ಯ UT ಖಾದರಿ ಅವರನ್ನು ಆಹ್ವಾನಿಸಲಾಗಿತ್ತು. ತುರ್ತು ಸಭೆಯ ಕಾರಣ ಇವತ್ತು ಬೆಂಗಳೂರಿಗೆ ತೆರಳಿರುವುದರಿಂದ ಅವರು ತಮ್ಮ ಅನುಪಸ್ಥಿತಿಯನ್ನು ಮೊದಲೇ ನಮಗೆ ತಿಳಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸದಾಶಿವ ಉಳ್ಳಾಲ್ ಇವರು ಆಗಮಿಸಿದ್ದಾರೆ. ಅದೇ ರೀತಿ ವಿದ್ಯಾನಿಧಿ ಗುರುವಪ್ಪ ಬಾಳೆಪುಣಿಯವರ ಹೆಸರಿನಲ್ಲಿ ನಾವೇನು ದತ್ತಿನಿಧಿಯನ್ನು ಇವತ್ತು ಹಸ್ತಾಂತರಿಸಲಿಕ್ಕಿದ್ದೇವೆ ಅದನ್ನು ನೀಡಲಿಕ್ಕೆ ಉದ್ಯಮಿಗಳಾಗಿರುವಂತಹ ರಾಧಾಕೃಷ್ಣ ರೈ ಉಮಿಯ ಅವರು ನಮ್ಮ ಜೊತೆ ಇದ್ದಾರೆ. ಹೊಸಕೊರಲ್ ಚಾನೆಲ್ನ ಆಡಳಿತ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮಗೆ ಈ ಸಭಾಂಗಣವನ್ನು ನೀಡಿರುವಂತಹ ಜನಶಿಕ್ಷಣ ಸೇವಾ ಟ್ರಸ್ಟ್ನ ನಿರ್ದೇಶಕರು ಆಗಿರುವಂತಹ ಶೀನಾ ಶೆಟ್ಟಿ ಇವರು ಮತ್ತು ಕೃಷ್ಣ ಮೌಲ್ಯ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ನಮ್ಮ ಎಜುಕಾರಣ್ಯ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳು ಮತ್ತು ಟ್ರಸ್ಟಿಗಳಾಗಿರುವಂತಹ ದಿನೇಶ್ ಮತ್ತು ರಮೇಶ್ ಶೆಟ್ಟಿಯವರು ಇವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಬಾಳೆಪುಣಿಯವರ ಶ್ರೀಮತಿಯವರಿದ್ದಾರೆ, ಜಯಂತಿ ಬಾಳೆಪುಣಿಯವರು, ಅವರು ಕೂಡ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಬೇಕಾಗಿ ಅವರಲ್ಲಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಎದುರುಕೊಳ್ಳಿ, ತೊಂದರೆ.
ಅವರು ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಬಾಳೆಪುಣಿಯವರ ಪುತ್ರ ಕೇಳಿಕೊಳ್ತಾ ಇದ್ದೇನೆ. ಬಾಳೆಪುಣಿಯವರ ಜೊತೆ ಕೆಲಸ ನಿರ್ವಹಿಸ್ತಾ ಅನೇಕ ಅವರ ಜೊತೆ ಒಡನಾಟದಲ್ಲಿದ್ದಂತಹ ಹೊಸದಿಗಂತದ ವರದಿಗಾರರಾದಂಥ ಸುರೇಶ್ ಡಿ ಪಳ್ಳಿಯವರು ಮತ್ತು ಕನ್ನಡಪ್ರಭದ ಹಿರಿಯ ಉಪಸಂಪಾದಕರಾಗಿರುವಂಥ ಕೃಷ್ಣಮೋಹನ್ ತಲೆಂಗಾಳ ಇವರು ಕೂಡ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸೆಲ್ಕೋ ಸೋಲಾರ್ ಸಂಸ್ಥೆಯ ರವೀಣಾ ಕುಲಾಲ್ ಇವರು ಕೂಡ ಮುಂಭಾಗದಲ್ಲಿ ಆಸೀನರಾಗಬೇಕು. ಅದೇ ರೀತಿ ನಮ್ಮ ಟ್ರಸ್ಟಿನ ಹಿತೈಷಿಗಳು ಆಸರೆ ಎಂಬ ತಂಡವನ್ನು ಮುನ್ನಡೆಸ್ತಿರುವಂತಹ ನಿತಿನ್ ಅಬ್ಬೆಟ್ಟು ಇವರು ಕೂಡ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಮನವಿ ಮಾಡಿಕೊಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ನಮಗೆ ಇಲ್ಲಿ ಸಂಯೋಜಿಸಲಿಕ್ಕೆ ಮುಖ್ಯವಾದ ಕಾರಣರು ಅನ್ಸಾರ್ ಇನೋಳಿ, ವಿಜಯವಾಣಿಯಲ್ಲಿ ನನ್ನ ಜೊತೆ ಸಹೋದ್ಯೋಗಿಯಾಗಿದ್ದವರು. ಅವರು ಕೂಡ ಮುಂಭಾಗದಲ್ಲಿ ಅನ್ಸಾರ್ ಇನೋಳಿ ಅವರು ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತೇನೆ. ಅನ್ಸಾರ್ ಬಲೆ ಈರ್ ಮೈನ್ ಕಾರ್ಯಕ್ರಮ ಬಗ್ಗೆ ಒಂದು ಸಣ್ಣ ಪ್ರಸ್ತಾವನೆಯನ್ನು ನಿಮ್ಮ ಮುಂದೆ ಇಟ್ಟು ಅತಿಥಿಗಳನ್ನು ಸ್ವಾಗತಿಸಿ ನಂತರ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ. 4 ವರ್ಷಗಳ ಹಿಂದೆ ನಮ್ಮ ಓದಿನಲ್ಲಿ ಆಸಕ್ತಿ ಇದ್ದು ಮನೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಓದಲಿಕ್ಕೆ ಆಗದೆ ಕಷ್ಟಪಡಿದಿರುವಂಥ ಒಂದಷ್ಟು ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಓದಿಸಬೇಕು, ಅವರನ್ನು ಒಂದು ಸಮಾಜಕ್ಕೆ ಒಂದು ಆಸ್ತಿಯನ್ನಾಗಿ ಮಾಡಬೇಕು ಅನ್ನುವ ಕಲ್ಪನೆಯನ್ನು ಮುಂದಿಟ್ಟುಕೊಂಡು 4 ವರ್ಷಗಳ ಹಿಂದೆ ಒಂದು ವಿದ್ಯಾರ್ಥಿಯಿಂದ ಆರಂಭಿಸಿ ಇವತ್ತು 30 ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಶಾಲೆ ಕಾಲೇಜುಗಳಲ್ಲಿ ಅವರ ಇಡೀ ಪೂರ್ತಿ ಎಜುಕೇಷನ್ ಅಂದರೆ ಅವರು ಎಲ್ಲಿವರೆಗೆ ಕಲಿತಾರೆ ಅಲ್ಲಿವರೆಗೆ ಕಲಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಮುಂದುವರಿತಾ ಇದ್ದೇವೆ. ನಾವೇ ಒಂದು ತಂಡ ಕಟ್ಟಿಕೊಂಡು ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಮತ್ತು ನಮ್ಮ ಸಂಬಂಧಿಕರ ಜೊತೆ ಸೇರಿ ಒಂದು ಕಟ್ಟಿಕೊಂಡ ತಂಡ ಈ ವರ್ಷ ಎಜುಕಾರುಣ್ಯ ಹೆಸರಿನಲ್ಲಿ ನಾವೊಂದು ಟ್ರಸ್ಟನ್ನು ರಚನೆ ಮಾಡಿ ಆ ಮೂಲಕ ಮುನ್ನಡೀತಾ ಇದ್ದೇವೆ. ಬಾಳೆಪುಣಿಯವರ ಜೊತೆ ನಾವು ಕೆಲಸ ಮಾಡಿದ್ದಂಥ ಸುಮಾರು 5-6 ವರ್ಷ ಅವರ ಜೊತೆ ಕೆಲಸ ಮಾಡಿ ಅವರ ಜೊತೆ ಇದ್ದುಕೊಂಡು ಅವರ ಆದರ್ಶಗಳನ್ನು ನಾವು ಕೂಡ ಪಾಲಿಸುತ್ತಾ ಅವರ ಜೊತೆಗೆ ಬೆಳೆದು ಅವರ ಹೆಸರನ್ನು ನಾವು ಇವತ್ತು ಒಂದು ಚಿರಸ್ಥಾಯಿಯಾಗಿ ಉಳಿಸಬೇಕು. ನಾವು ಅನೇಕ ಕಡೆ ನಾವೆಲ್ಲರೂ ನೋಡಿರ್ಬೋದು, ಒಂದು ನಮ್ಮ ಮೊಬೈಲ್ DPಗಳಲ್ಲಿಯೋ ಅಥವಾ ಅವರು ಮರಣ ಹೊಂದಿದ 1 ವರ್ಷದ ನಂತರ ನಮ್ಮ ಮೊಬೈಲ್ಗಳಲ್ಲಿ ಒಂದು ಸ್ಟೇಟಸ್ನಲ್ಲಿ ಹಾಕಿಕೊಂಡು ಹೆಚ್ಚಿನ ಕಡೆ ಕಾಣುವಂತಹ ಒಂದು ಪದ್ಧತಿ. ಆದರೆ ನನ್ನಲ್ಲಿ ಒಂದು ಅವರ ಜೊತೆ ಇದ್ದ ಒಡನಾಟ ಮತ್ತು ಅವರು ಪಾಲಿಸಿಕೊಂಡು ಬಂದಂಥ ಆದರ್ಶವನ್ನು ಮುಂದುವರಿಸಬೇಕು ಅನ್ನೋ ಒಂದು ಆ ತುಡಿತ ಇದ್ದ ಕಾರಣ ಈ ವರ್ಷ ನಾನು ಮತ್ತು ಸುರೇಶ್ ಪಳ್ಳಿ ಜೊತೆ ಸೇರಿಕೊಂಡು ಒಂದು ಸಣ್ಣ ಹೀಗೆ ಮಾಡುವ ಅವರ ಸಲಹೆ ಕೇಳಿಕೊಂಡು ಜೊತೆಗೆ ನಮ್ಮ ಕೃಷ್ಣ ಮೋಹನ್ರು ಜೋಡಿಸಿಕೊಂಡ್ರು, ಒಂದಷ್ಟು ನಮ್ಮ ಪತ್ರಿಕೋದ್ಯಮದ ಬಂಧುಗಳು ಒಂದಷ್ಟು ನಮ್ಮ ಜೊತೆ ಸೇರಿಸಿಕೊಂಡ್ರು. ಅವರನ್ನೆಲ್ಲ ಸೇರಿಸಿಕೊಂಡು ಒಬ್ಬ ವಿದ್ಯಾರ್ಥಿಯನ್ನು ಕಲಿಸುವ ಒಂದು ಇಚ್ಛೆ ಇತ್ತು. ಆದರೆ ಅದನ್ನು ಬಿಟ್ಟು ನಾವೀಗ 3 ವಿದ್ಯಾರ್ಥಿಗಳನ್ನ ಬಾಳೆಪುಣಿಯವರ ಹೆಸರಿನಲ್ಲಿ ನಮ್ಮದೊಂದು ಟ್ರಸ್ಟ್ ಇಲ್ಲಿ ನಿಮಿತ್ತ ಮಾತ್ರ ಅಂತ ನಾವು ಕಲಿಸುವಂಥ ವಿದ್ಯಾರ್ಥಿಗಳಿಗೆ ನಾವು ಮೊದಲೇ ಹೇಳಿದ್ದೇವೆ, ನಮ್ಮ ಟ್ರಸ್ಟ್ ನಿಮಗೆ ನಿಮಿತ್ತ ಮಾತ್ರ. ನೀವು ಕಲಿತು ಹೊರ ಬಂದಾಗ ಗುರುವಪ್ಪ NT ಬಾಳೆಪುಣಿ ದತ್ತಿನಿಧಿಯಲ್ಲೇ ನಾವು ಕಲ್ತಿದ್ದೇವೆ, ಆ ಹೆಸರನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಕಲ್ಪನೆಯನ್ನು ಅವರ ತಲೆಯಲ್ಲಿ ನಾವು ಈಗಾಗಲೇ ಅವರ ತಲೆಯಲ್ಲಿ ಬಿಟ್ಟಿದ್ದೇವೆ. ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಒಬ್ಬ ವಿದ್ಯಾರ್ಥಿನಿ ಈಗಾಗಲೇ ನಮ್ಮ ಜೊತೆ ಜೋಡಿಸಿಕೊಂಡಿದ್ದಾರೆ, ಇನ್ನೊಬ್ಬರು ಬರ್ತಾ ಇದ್ದಾರೆ. ಇನ್ನೊಬ್ಬರು ನಿನ್ನೆ ಮಳೆಯಿಂದ ರಜೆ ಇದ್ದ ಕಾರಣ ಇವತ್ತು ಕಾಲೇಜಿಗೆ ಹೋಗಲೇಬೇಕಾದ ಅನಿವಾರ್ಯ ಸ್ಥಿತಿ ಇದ್ದ ಕಾರಣ ಅವರು ಇನ್ನೊಮ್ಮೆ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಈ ವಿದ್ಯಾರ್ಥಿಗಳಲ್ಲಿ ನಾವು ಆ ಕಲ್ಪನೆಯನ್ನು ಬಿಚ್ಚಿದ್ದೇವೆ. ದೇವರು ಕರುಣಿಸಿದರೆ ನಮ್ಮಲ್ಲಿ ಒಂದಷ್ಟು ಹಿರಿಯರಿದ್ದಾರೆ. ನಿಮ್ಮ ಸಹಕಾರ ಏನಾದರೂ ಸಿಕ್ಕಿದರೆ ಈ 3 ಸಂಖ್ಯೆಯನ್ನು ನಾವು ಇನ್ನಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಾಡಬೇಕು ಅನ್ನೋ ನಮ್ಮ ಒಂದು ಇರಾದೆ ಇದೆ. ಅದಕ್ಕೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ನಮ್ಮ ಟ್ರಸ್ಟ್ ಕಡೆಯಿಂದ ಆಗ್ತಾ ಇದೆ. ಈ ಎಲ್ಲದಕ್ಕೂ ದೇವರ ಆಶೀರ್ವಾದ, ನಿಮ್ಮ ಸಹಕಾರ ಇರಲಿ ಅಂತ ಹೇಳಿಕೊಳ್ಳುತ್ತಾ ನಮ್ಮ ಟ್ರಸ್ಟ್ ಮತ್ತು ಈ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ನಿಮ್ಮ ಇದ್ರ ಮೇಲೆ ಬಿಟ್ಟಿದ್ದೇವೆ. ಕೃಷ್ಣ ಮೋಹನ್ರು
ನೈನಾ ಹೆಗಡೆ ಅವರು, ಸಂಧ್ಯಾ ಅವರು, ದೀಪ್ತಿ ಅವರು, ಸುರೇಶ್ ಪಳ್ಳಿ ಮತ್ತು ನಮ್ಮ ಬಾಳೆಪುಣಿಯವರ ಜೊತೆ ಜೋಡಿಸಿಕೊಂಡಿದ್ದ ಶಶಿಧರ ಪಯ್ಯತಬೋಲು ಇವರು ಹಬ್ಬಕ್ಕ ಟಿವಿಯ ಆಡಳಿತ ನಿರ್ದೇಶಕರು ಅವರನ್ನು ಕಾರ್ಯಕ್ರಮಕ್ಕೆ ಜೋಡಿಸಿಕೊಂಡಿದ್ದಾರೆ. ಹೀಗೆ ನವೀನ ಅಂತ ನನ್ನ ಮತ್ತು ಬಾಳೆಪುಣಿಯವರ ಜೊತೆ ಉತ್ತಮ ಸಂಬಂಧ ಒಡನಾಟ ಇಟ್ಕೊಂಡಿದ್ದ ನವೀನ್ ಅವರು ಮೈಸೂರಿನಲ್ಲಿ ಉದ್ಯೋಗದಲ್ಲಿದ್ದುಕೊಂಡು ಬಾಳೆಪುಣಿಯವರ ಒಬ್ಬ ಸ್ಟ್ರಾಂಗ್ ಫಾಲೋವರ್ ಆಗಿದ್ದುಕೊಂಡಂಥ ಗುರುಪ್ರಸಾದ್ ಅಂತ ನನ್ನ ಇನ್ನೊಬ್ಬ ಸ್ನೇಹಿತ, ಅವರು ಕೂಡ ಈ ದತ್ತಿನಿಧಿಯಲ್ಲಿ ಪಾಲ್ಗೊಂಡಿದ್ದಾರೆ. ನಿನ್ನೆ ಒಂದಷ್ಟು ಜನ ನಮ್ಮ ಜೊತೆ ಸೇರ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇವರೆಲ್ಲರನ್ನ ಸೇರಿಸಿಕೊಂಡು ಮತ್ತೆ ಈ ದತ್ತಿನಿಧಿಯನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಮಾಡುವ ಯೋಜನೆ ಇದೆ. ಅದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಕಾರ್ಯಕ್ರಮದ ಇವತ್ತು ಉದ್ಘಾಟಿಸಲಿಕ್ಕೆ ಆಗಮಿಸಿರುವಂಥ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶ್ರೀಯುತ ಸದಾಶಿವ ಉಳ್ಳಾಲ್ ಇವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಳ್ಳಿಕ್ಕೆ ಕಾರಣಕರ್ತರಾದ ನಮ್ಮ ಜೊತೆ ಇದ್ದು ನಮಗೆ ದತ್ತಿ ನಿಧಿಯನ್ನು ಹಸ್ತಾಂತರಿಸಲಿಕ್ಕಿರುವರು ಶ್ರೀಯುತ ರಾಧಾಕೃಷ್ಣ ರೈ ಉಮಿಯಾ, ಉದ್ಯಮಿಗಳು, ಬಾಳೆಪುಣಿಯವರ ಒಡನಾಟದಲ್ಲಿದ್ದರು ಎಂದು ಅಂದುಕೊಳ್ತೇನೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ರಮೇಶ್ ಶೆಟ್ಟಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವಿಲ್ಲಿ ಕಾರ್ಯಕ್ರಮವನ್ನು ಜೋಡಿಸಿದಾಗ ಎಲ್ಲಿ ಆಗಬಹುದು ಅಂಥೇಳಿ ಯೋಚನೆ ಮಾಡಿದಾಗ ಅನ್ಸರ್ ಅವರು ಸೂಚಿಸಿದ್ದು ಜನಶಿಕ್ಷಣ ಟ್ರಸ್ಟ್ನ ಇಲ್ಲಿ ಸಭಾಂಗಣ. ಈ ನಿನ್ನೆ ಬಂದು ಮಾತಾಡಿದಾಗ ಈ ಸಭಾಂಗಣವನ್ನು ಸಂತೋಷದಿಂದ ಈ ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ಒಪ್ಪಿಕೊಂಡು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿಗಳು ಆಗಿರುವಂಥ ನಾವೆಲ್ಲರೂ ಅವರ ಬಗ್ಗೆ ಬೇರೆ ಬೇರೆ ದಿನವೂ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡಿರ್ತೇವೆ. ಸ್ವಚ್ಛತೆಯ ಬಗ್ಗೆ ಅಥವಾ ನಾವು ಇವತ್ತು ಬೆಳಿಗ್ಗೆ ಬಂದು ಇಲ್ಲಿ ಜೋಡಿಸಿಕೊಂಡಾಗ ವಿದ್ಯಾರ್ಥಿನಿಯರಿಗೆ ಬೇರೆ ಬೇರೆ ರೀತಿಯ ಶೈಕ್ಷಣಿಕ ಯೋಜನೆಗಳನ್ನು ಹಮ್ಮಿಕೊಂಡು ಬೇರೆ ಬೇರೆ ಅಭಿಯಾನಗಳನ್ನು ನಡೆಸಿಕೊಂಡು ಬಂದಿರುವಂಥ ಶ್ರೀನಾಥ್ ಶೆಟ್ಟಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ದಿನೇಶ್ ನಾಯ್ಕ ಇವರು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೊಸಕುರಲ್ ಚಾನೆಲ್ನ ಆಡಳಿತ ನಿರ್ದೇಶಕರು, ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ನಿತಿನ್ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಬ್ಬಕ್ಕ ಟಿವಿಯ ಆಡಳಿತ ನಿರ್ದೇಶಕರು ಶಶಿಧರ ಪಯ್ಯತಬೈಲು ಇವರು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಅವರನ್ನು ಗೌರವಿಸಬೇಕಾಗಿ ರಮೇಶ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಾಳೆಪುಣಿಯವರ ಹಿತೈಷಿಗಳು, ಅಭಿಮಾನಿಗಳು, ಒಂದಷ್ಟು ಜನ ನನಗೆ ಅನ್ಯತಾ ಭಾವಿಸಿದಿರಿ, ಕ್ಷಮಿಸಿ, ನನಗೆ ಹೆಸರುಗಳು ಗೊತ್ತಿಲ್ಲ. ಒಂದಷ್ಟು ಹಿರಿಯರು ನಮ್ಮ ಜೊತೆ ಜೋಡಿಸಿಕೊಂಡಿದ್ದಾರೆ. ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು, ಕಾರ್ಯಕ್ರಮದಲ್ಲಿ ಉದ್ಯಮಿಗಳು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರು ಜೋಡಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿದ್ದುಕೊಂಡು ಬಾಳೆಪುಣಿಯವರ ಒಬ್ಬ ಅಭಿಮಾನಿಯಾಗಿದ್ದುಕೊಂಡು ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಜೋಡಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಅನ್ಸಾರ್ ಇನೋಳಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿರ್ದೇಶಕರು ಕೃಷ್ಣಮೂಲ್ಯ ಇವರು ಕೂಡ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಾಳೆಪುಣಿಯವರ ಶ್ರೀಮತಿಯವರು, ನಾವು ಮೊನ್ನೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದಾಗ ತುಂಬ ಖುಷಿಪಟ್ಟು ನಮಗೆ
ಮುಂದುವರಿಯಿರಿ ಅಂತೇಳಿ ಅವರು ಸಮ್ಮತಿಯನ್ನು ಸೂಚಿಸಿದ್ದಾರೆ. ಜಯಂತಿ ಬಾಳೆಮಣಿಯವರು, ನಾವು ಭಾಳಷ್ಟು ಸಮಯ ಅವರ ಮನೆಯಲ್ಲಿ ಹೋಗಿ ಇದ್ದಾಗ ನಮಗೆ ಸತ್ಕರಿಸಿ ಆದರದಿಂದ ನೋಡಿಕೊಂಡವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಾಳೆಪುರಿ ಅವರ ಪುತ್ರ ಮಣೇಶ ಬಾಳೆಪುಣಿ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ರವೀಣಾ ಕುಲಾಲ್, ಕೃಷ್ಣ ಮೋಹನ್, ಸುರೇಶ್ ಬಳ್ಳಿಯವರು, ಎಲ್ಲರನ್ನ, ಮುಖ್ಯವಾಗಿ ಅನ್ಸಾರ್ ಎನ್ನೋಳ್ಳಿಯವರನ್ನು ಇಲ್ಲಿ ನಾವು ಮರೀಲಿಕ್ಕಿಲ್ಲ. ಈ ಅನ್ಸಾರ್ ಹತ್ರ ಬರೀ ಒಂದು ನಾವು ಹೀಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ 1 ನಿಮಿಷದಲ್ಲಿ ಅವರು ಫೋನ್ ಮಾಡಿ ನನ್ನ ಲೆಕ್ಕದಲ್ಲಿ ಇಷ್ಟು ಅಂತ ಒಂದು ಘೋಷಣೆ ಮಾಡಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡುವ ಅಂತೇಳಿ ಅವರು ಸೂಚಿಸಿದ್ದಾರೆ. ಮೊನ್ನೆಯಿಂದ ಈ ಕಾರ್ಯಕ್ರಮದ ಹಿಂದೆ ಬಹಳಷ್ಟು ಆಸಕ್ತಿಯಿಂದ ಮುತುವರ್ಜಿ ವಹಿಸಿ ಓಡಾಡಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿರುವ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ, ಹಿರಾ ಪಂಚಾಯತ್ನ ಅಧ್ಯಕ್ಷರು ಉಮರ್ ಹಬ್ಬ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದಾರೆ. ರಮೇಶಣ್ಣ, ಇಬ್ರಾಹಿಂ ನಡುಬದವು ಕಲಾವಿದರು ಹಿರಾ ಪಂಚಾಯತ್ ಅಧ್ಯಕ್ಷರಿಗೆ ಒಂದು ಗೌರವಿಸಬೇಕಾಗಿ. ದಿನೇಶ್ ಖ್ಯಾತ ಕಲಾವಿದರಿದ್ದಾರೆ. ಉಮರ್, ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಮ್ಮ ಮಾಧ್ಯಮದ ಮಿತ್ರರು, ದಯವಿಟ್ಟು ಕ್ಷಮಿಸಿ ಹೆಸರು ಮರ್ತೋಗಿದೆ, ಎಲ್ರಿಗೂ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಅಧಿಕೃತವಾಗಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಸದಾಶಿವ ಉಳ್ಳಾಲ್ ಮತ್ತು ಎಲ್ಲ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾಲ್ಕು ವರ್ಷಗಳ ಹಿಂದೆ ನಾವು ಆರಂಭಿಸಿದ ಅಂತ ನಾನು ಹೇಳಿದೆ. 4 ವರ್ಷಗಳ ಹಿಂದೆ ನಾವು ತೆಗೆದುಕೊಂಡ ಇಬ್ಬರು ವಿದ್ಯಾರ್ಥಿನಿಯರು ಇವತ್ತು 9ನೇ ಕ್ಲಾಸ್ನಲ್ಲಿ ಅವರ ತಂದೆ ಇಲ್ಲದೆ 9ನೇ ಕ್ಲಾಸನ್ನು ಪೂರೈಸಲಿಕ್ಕೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಬಂಟ್ವಾಳದ ಪಂಜಿಕಲ್ಲು ಗ್ರಾಮದ ಒಬ್ಬಳು ವಿದ್ಯಾರ್ಥಿನಿ 9ನೇ ಕ್ಲಾಸಿಂದ ಇವತ್ತು ನಮ್ಮ ಜೊತೆ 4 ವರ್ಷಗಳಿಂದ ಇದ್ದು ವೆನ್ಲಾಕ್ನಲ್ಲಿ ಮೆರಿಟ್ ಸೀಟ್ನ ಮೇಲೆ ನರ್ಸಿಂಗ್ ಅವಳು ಕಲಿತಾ ಇದ್ದಾಳೆ, ಪ್ರಥಮ ವರ್ಷದ ನರ್ಸಿಂಗ್. 10ನೇ ತರಗತಿ ನಂತರ ನಮ್ಮ ಜೊತೆ ಜೋಡಿಸಿಕೊಂಡ ಶ್ರೀಶಾ ಶೆಟ್ಟಿ ಎನ್ನುವ ಒಬ್ಬ ವಿದ್ಯಾರ್ಥಿನಿ ಇವತ್ತು ನಿಟ್ಟೆ, ದೇರಳಕಟ್ಟೆ ನಿಟ್ಟೆ ಇನ್ಸ್ಟಿಟ್ಯೂಷನ್ನಲ್ಲಿ ಬಿ ಫಾರ್ಮಾ ಮಾಡ್ತಾ ಇದ್ದಾಳೆ, ಪ್ರಥಮ ವರ್ಷದ ಬಿ ಫಾರ್ಮಾದಲ್ಲಿದ್ದಾಳೆ. 10ನೇ ತರಗತಿಯಲ್ಲಿ ತಂದೆ ಹೃದಯಾಘಾತದಿಂದ ಅಕಾಲಿಕ ನಿಧನರಾಗಿ ಮುಂದೇನು ಅನ್ನೋ ಪರಿಸ್ಥಿತಿಯಲ್ಲಿದ್ದಂಥ ಒಬ್ಬಳು ವಿದ್ಯಾರ್ಥಿನಿ. ಅವಳು ಹಾಲ್ ಟಿಕೆಟ್, ಇವತ್ತು ಖಾಸಗಿ ಶಾಲೆಗಳಲ್ಲಿ ಹಾಲ್ ಟಿಕೆಟ್ ಕೊಡಲಿಕ್ಕೆ ಫೀಸ್ ಕಟ್ಟದೆ ಹಾಲ್ ಟಿಕೆಟ್ ಕೊಡೋ ಪರಿಸ್ಥಿತಿ ಇರಲಿಲ್ಲ. ಹಾಲ್ ಟಿಕೆಟ್ ಕೊಡಲಿಕ್ಕೆ ಬಾಕಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದು ನಾವು ಅಲ್ಲಿ ಅವರ ಪೂರ್ಣ ಶುಲ್ಕವನ್ನು ಭರಿಸಿದಂಥ ಆ ವಿದ್ಯಾರ್ಥಿನಿ ಇವತ್ತು ಸೈಂಟ್ ಎಲೋಷಿಯಸ್ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ 92% ಮಾರ್ಕನ್ನು ತೆಗೆದುಕೊಂಡು ಇವತ್ತು ಅಲ್ಲೇ BCA ಶಿಕ್ಷಣವನ್ನು ಪಡಿತಾ ಇದ್ದಾಳೆ. ಹೀಗೆ ಬೇರೆ ಬೇರೆ ಒಂದಿಬ್ಬರು ವಿದ್ಯಾರ್ಥಿಗಳು ಸೈನ್ಯ, ಅದು ಎಸ್ಪೆಷಲಿ ವಿದ್ಯಾರ್ಥಿನಿಯರು ಆರ್ಮಿ ಕೋಚಿಂಗ್ನಲ್ಲಿ ಇದ್ದುಕೊಂಡು, ಒಬ್ಬಳು ಮೊನ್ನೆ ನಡೆದಂಥ ಏರ್ಫೋರ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾಳೆ. ಅವಳ ಫಿಟ್ನೆಸ್ ಪಾಸ್ ಆದರೆ ಅವಳು ಮುಂದಿನ ದಿನಗಳಲ್ಲಿ ಆರ್ಮಿಯನ್ನು ಸೇರಲಿಕ್ಕಿದ್ದಾಳೆ. ಇನ್ನೊಬ್ಬಳು ವಿದ್ಯಾರ್ಥಿನಿ ವಿದ್ಯಾಮಾತಾ ಪುತ್ತೂರಲ್ಲಿ ಅವಳಿಗೆ ಟ್ರೈನಿಂಗ್ ಪಡಿತಾ ಇದ್ದಾಳೆ. ಒಂದು ಸ್ವಲ್ಪ ಅಂತರದಲ್ಲಿ ಅವಳು ಮೊನ್ನೆ ಎಕ್ಸಾಮ್ ಬರೆಯುವ ಒಂದು ಸ್ವಲ್ಪ ನಮ್ಮ ಉದಾಸೀನವು ಅದಕ್ಕೆ ಕಾರಣ ಆಯಿತು. UPSC ಎಕ್ಸಾಮಲ್ಲಿ ಅದು ಹಾಲ್ ಟಿಕೆಟ್ ಬರೆದು ಒಂದಷ್ಟು ವ್ಯತ್ಯಾಸ ಆಗಿತ್ತು. ಈಗ ಮುಂದೆ ಮತ್ತೆ ಏರ್ಫೋರ್ಸ್ ಎಕ್ಸಾಮನ್ನು ಅವಳಿಗೆ ನಾವು ಭರಿಸ್ತಾ ಇದ್ದೇವೆ. ಹೀಗೆ ಬೇರೆ ಬೇರೆ ಸ್ತರಗಳಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಮ್ಮ ಜೊತೆ ಜೋಡಿಸಿಕೊಂಡಂಥ
ಇಬ್ಬರು ವಿದ್ಯಾರ್ಥಿಗಳಿಗೆ ಮನೆ ಇಲ್ಲದ ಸಂದರ್ಭದಲ್ಲಿ ನಾವು ಅವರಿಗೆ ಮನೆಯನ್ನು ಕಟ್ಟಿಕೊಟ್ಟು, ಬಹುಶಃ ನೀವು ಪತ್ರಿಕೆಗಳಲ್ಲಿ ಗಮನಿಸಿರ್ಬೋದು, ನಾಗಮಜ್ಜಿಗೊಂದು ಮನೆ ಕಟ್ಟೋಣ ಅಭಿಯಾನ ಅಂತೇಳಿ ನಮ್ಮ ಆನ್ಸರ್ ಕೂಡ ಅದರಲ್ಲಿ ಜೋಡಿಸಿಕೊಂಡಿದ್ದರು 4 ವರ್ಷಗಳ ಹಿಂದೆ. ಅಲ್ಲಿಯ ವಿದ್ಯಾರ್ಥಿಯನ್ನು ತೆಗೆದುಕೊಂಡು ಅವಳ ಎಜುಕೇಷನ್ ಇವತ್ತು ಕಂಪ್ಲೀಟ್ ಮಾಡಿ ಅವಳೊಂದು ಕೆಲಸಕ್ಕೆ ಸೇರಿದ್ದಾಳೆ. ಬಂಟ್ವಾಳ ಕಾಲೇಜಲ್ಲಿ ಇದ್ದುಕೊಂಡು ಮನೆಯನ್ನು ಅವರಿಗೆ ನಿರ್ಮಿಸಿ ಕೊಟ್ಟು, ಅದೇ ರೀತಿ ಬಂಟ್ವಾಳದಲ್ಲಿ ನಾವೂರದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಕೂಡ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಮುಂದೆ ಮೋಕ್ಷ ಅನ್ನೋ ಒಬ್ಬ ವಿದ್ಯಾರ್ಥಿನಿ ನಮ್ಮ ಸಂಸ್ಥೆಯಲ್ಲಿ ಜೋಡಿಸಿಕೊಂಡಿದ್ದಾಳೆ. ಅವಳ ಮನೆಯನ್ನು ಕಟ್ಟಲಿಕ್ಕೆ ನಾವು ಆರಂಭಿಸಿದ್ದೇವೆ. ಅಬ್ಬೆಟ್ಟು ತೇವುಕಾಡಲ್ಲಿ ಪಂಚಾಂಗದ ಕೆಲಸಗಳಾಗಿದೆ. ಬಹುಶಃ ಈ ವರ್ಷ ಎಂಡಿನೊಳಗೆ ಆ ಮನೆಯನ್ನು ನಾವು ಕಂಪ್ಲೀಟ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಓಡಾಡ್ತಾ ಇದ್ದೇವೆ. ಇದು ನಮ್ಮ ಸಂಸ್ಥೆಯ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಮುಂದೆ ರಾಧಾಕೃಷ್ಣ ರೈ ಉಮಿಯಾ ಇವರು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಉದ್ಘಾಟಕರಾದಂಥ ಗಂಗಾಧರ್ ಉಳ್ಳಾಲ್ ಅವರೇ, ಅದೇ ರೀತಿ ಜನಶಿಕ್ಷಣ ಟ್ರಸ್ಟ್ನ ಶೀನಶೆಟ್ರೆ, ಕೃಷ್ಣಮೂಲ್ಯರೇ, ಅದೇ ರೀತಿ ನನ್ನ ಆತ್ಮೀಯ ಮಿತ್ರರಾದಂಥ ಸಂತೋಷ್ ಕುಮಾರ್ ರೈ ಅವರೇ, ಶಶಿಧರ್ ಪೊಯ್ಯತಬೈಲವರೇ, ವಿದ್ಯಾಧರ್ ಶೆಟ್ರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರೇ, ವಿದ್ಯಾರ್ಥಿಗಳೇ, ಎಡು ಕಾರುಣ್ಯ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಹಿರಿಯ ಪತ್ರಕರ್ತ ದಿವಂಗತ ಗುರುವಪ್ಪ ಬಾಳೆಪುಣಿಯವರ ಸ್ಮರಣಾರ್ಥ ಒಂದು ದತ್ತಿನಿಧಿ ಹಸ್ತಾಂತರ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಡುವಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಗುರುವಪ್ಪ ಬಾಳೆಪುಣಿಯವರು ಸಮಾಜ ಸೇವಕ, ಒಂದು ಹಿರಿಯ ಪತ್ರಕರ್ತ, ನಮ್ಮೆಲ್ಲರಿಗೂ ಆತ್ಮೀಯರು, ಎಲ್ಲರಿಗೂ ಪರಿಚಿತರು. ಅವರಲ್ಲಿ ಶಿಕ್ಷಣಕ್ಕೆ ಮಹತ್ತರವಾದಂಥ ಕೆಲಸವನ್ನು ಮಾಡ್ತಾಯಿದ್ರು. ಯಾಕಂತ ಹೇಳಿದರೆ, ಹರೇಕಳ ಹಾಜಬ್ಬರಂಥವರನ್ನು ಒಂದು ಸಮಾಜಕ್ಕೆ ಪರಿಚಯಿಸಬೇಕಾದರೆ ಅವರನ್ನು ಒಂದು ಹುರಿದುಂಬಿಸುವಂಥ ಕೆಲಸದಲ್ಲಿ ಗುರುವಪ್ಪ ಬಾಳೆಪುಣಿಯವರು ಮಹತ್ತರ ಪಾತ್ರವನ್ನು ವಹಿಸಿದ್ದಾರೆ. ಅದಕ್ಕಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಲೇಬೇಕು. ಅದೇ ರೀತಿ ಈಗಲೂ ಈ ವಿದ್ಯಾರ್ಜನೆಗೆ, ಮಕ್ಕಳಿಗೆ ಕಟ್ಟಕಡೆಯಂಥ ಒಂದು ಕಷ್ಟದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ವಿದ್ಯೆಯನ್ನು ಕೊಡುವಂತಹ, ಅವರ ಮುಂದಿನ ಜೀವನವನ್ನು ರೂಪಿಸುವಂಥ ಕೆಲಸದಲ್ಲಿ ಈ ಸಂಸ್ಥೆ ಮುಂದುವರಿದಿದೆ. ಒಂದು ಒಳ್ಳೆಯ ಜಾಗ, ಜನಶಿಕ್ಷಣದಂಥ ಒಂದು ಎಲ್ರಿಗೂ ಸಾಮಾನ್ಯರನ್ನು ಒಂದು ಗುರುತಿಸುವಂಥ, ಸಮಾಜಕ್ಕೆ ಒಂದು ಪ್ರೇರಣೆಯನ್ನು ಕೊಡುವಂಥ, ಸಮಾಜದ ಒಂದು ಕಷ್ಟ ಆಗುಹೋಗುಗಳನ್ನು ತಿಳಿ ಹೇಳುವಂಥ ಒಂದು ಸಂಸ್ಥೆ ಅಂದರೆ ಜನಶಿಕ್ಷಣ ಸಂಸ್ಥೆ. ಕೃಷ್ಣ ಶೆಟ್ಟಿ ಶೀನಮೂಲ್ಯರು ಹಲವಾರು ವರ್ಷಗಳಿಂದ ಈ ಸೇವೆಯನ್ನು ನಡೆಸ್ತಾ ಬಂದಿದ್ದಾರೆ. ಸಮಾಜದಲ್ಲಿ ಎಷ್ಟೋ ಜನರನ್ನು ಗುರುತಿಸಿದ್ದಾರೆ. ಅದೇ ರೀತಿ ಈಗಲೂ ಹಲವಾರು ವಿದ್ಯಾರ್ಥಿನಿಗಳು, ಈಗ ಆವಾಗ ಒಬ್ಬಳು ಹುಡುಗಿ ವಿದ್ಯಾರ್ಥಿ ಹೇಳಿದಳು ಅವಳ ಕಷ್ಟವನ್ನು. ನಿಜವಾಗಿ ಬಹಳ ಬೇಸರದ ಸಂಗತಿ. ಅವಳ ತಂದೆಯನ್ನು ಕಳ್ಕೊಂಡು, ತಾಯಿಯ ಕಷ್ಟವನ್ನು ನೋಡಿಕೊಂಡು ಅವಳು PU ವರೆಗೆ ವಿದ್ಯಾಭ್ಯಾಸ ಮಾಡಿದ್ದಾಳೆ. ಮುಂದಿನ ವಿದ್ಯಾಭ್ಯಾಸಕ್ಕೆ ಕಷ್ಟ ಇದೆ, ಅದನ್ನು ಕೂಡ ಅವಳು ಅರಿತಿದ್ದಾಳೆ. ಇಂಥ ಅದೆಷ್ಟೋ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಇದ್ದಾರೆ. ನಿಜವಾಗಿಯೂ ಅವಳ ವಿದ್ಯಾಭ್ಯಾಸ ಕೂಡ, ಮುಂದಿನ ವಿದ್ಯಾಭ್ಯಾಸ ಉಜ್ವಲವಾಗಲಿ, ನಿನಗೂ ದೇವರು ಹಾಗೂ ಸಮಾಜದ ಒಂದು ಸಹಕಾರ ಸಿಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವಾಗ ಏನು ದತ್ತಿನಿಧಿ ಸ್ವೀಕಾರ ಮಾಡಲಿರುವಂತಹ ವಿದ್ಯಾರ್ಥಿನಿಯರು ಮುಂದಿನ ದಿನಗಳಲ್ಲಿ ಅವಳ ಭವಿಷ್ಯ ಉಜ್ವಲವಾಗಲಿ. ಅನ್ಸಾರ್ ಅಂತಹ ಒಂದು ಹಿರಿಯ ಪತ್ರಕರ್ತ ನಿಮಗೆಲ್ಲರಿಗೂ ಸಹಕಾರ ಕೊಟ್ಟು ಈ ಸಂಸ್ಥೆಯಲ್ಲಿ ತನ್ನ ದುಡಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಪ್ರಾಧಿಕಾರದ ಅಧ್ಯಕ್ಷರು ಇವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಟ್ರಸ್ಟ್ನ ವತಿಯಿಂದ ಜನಶಿಕ್ಷಣ ಟ್ರಸ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ
ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಸನ್ಮಾನ್ಯ ರಾಧಾಕೃಷ್ಣ ರೈ ಅವರೇ, ಈ ಒಂದು ಸಮಾರಂಭದಲ್ಲಿ ಇವತ್ತು ಈ ಸಮಾರಂಭವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಈ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಆದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಆಗಮಿಸಬೇಕಿತ್ತು. ಅವರು ಕಂಟಿನ್ಯೂಸ್ ಆಗಿ 3 ದಿವಸ ಬೆಂಗಳೂರಲ್ಲಿ ತುರ್ತು ಸಭೆಗಳಿರುವುದರಿಂದ ಇವತ್ತು ಸಡನ್ನಾಗಿ ಮತ್ತೊಂದು ಸಭೆ ಏರ್ಪಡಿದ್ದರಿಂದ ಇವತ್ತು ಆ ಸಭೆಯಲ್ಲಿ ಭಾಗವಹಿಸಲೇಬೇಕಾಗಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಅವರಿಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾನು ಭಾಗವಹಿಸಿ ಇದನ್ನು ಉದ್ಘಾಟನೆ ಮಾಡ್ತೇನೆ. ಇದಕ್ಕೂ ನನಗೊಂದು ಭಾಗ್ಯ ಅಂತ ಹೇಳಬೇಕು. ಸನ್ಮಾನ್ಯ ಶ್ರೀನಾಥ್ ಶೆಟ್ಟಿಯವರು ಮತ್ತು ಕೃಷ್ಣಮೂರ್ತಿ ಅವರವರು ಒಡನಾಟ ನಮ್ಮದು 40 ವರ್ಷಗಳಿಂದ. ಈ ರಾಜ್ಯದಲ್ಲಿ ಸಂಪೂರ್ಣ ಸಾಕ್ಷರತಾ ಪ್ರಾರಂಭವಾದಾಗ ಈ 2 ಮುಖಗಳು ಅವತ್ತು ಒಂದು ಆಂದೋಲನ ತಕ್ಕೊಂಡು ಇವತ್ತು ಇಷ್ಟು ಜನರಿಗೆ ಸರ್ವ ಶಿಕ್ಷಣ ಯೋಜನೆ ಮುಖಾಂತರ ವಿದ್ಯಾಭ್ಯಾಸ ನೀಡಿದ್ದಾರೆ ಅಂತಾರೆ ನಾವು ಇದನ್ನು ಮೆಚ್ಚಬೇಕಾಗ್ತದೆ. ನಾನು ಭಾಳ ಒಡನಾಟದಲ್ಲಿದ್ದೆ ಅವ್ರ ಜೊತೆ. ಅದೇ ರೀತಿ ಗುರುಪ್ಪ ಬಾಲೆಪುಣಿಯವರು ನನ್ನ ಭಾಳ ಆತ್ಮೀಯರು. ಒಬ್ಬ ಪತ್ರಿಕಾ ಪ್ರತಿನಿಧಿಯಾಗಿದ್ದುಕೊಂಡು ನಾವು ಭಾಳ ಆತ್ಮೀಯರು. ಯಾವುದೇ ನಾಯಕ ಇರಲಿ, ಯಾರೇ ಇರಲಿ, ಒಬ್ಬ ಪತ್ರಿಕಾ ಪ್ರತಿನಿಧಿಯಾಗಿ ಅವರು ಭಾಗವಹಿಸಿ ಪ್ರೆಸ್ ಕಾನ್ಫರೆನ್ಸ್ಗೆ ಅಟೆಂಡ್ ಆದರೆ ಎಷ್ಟು ದೊಡ್ಡ ಮಂತ್ರಿಯನ್ನಾದರೂ ಎಷ್ಟು ದೊಡ್ಡವರನ್ನು ಕ್ರಾಸ್ ಮಾಡಿಕೊಂಡು ಬೇಕಾದಂಥ ಉತ್ತರ ಪಡೆಯುವಲ್ಲಿ ಏಕೈಕ ಒಳ್ಳೆ ಆ ಹೊತ್ತಿನ ಒಬ್ಬ ಪತ್ರಕರ್ತ ಭಾಳ ಹೆಮ್ಮೆ ಆಗ್ತಿದೆ ಗುರುಪ್ಪನವರು. ಅವ್ರ ಜೊತೆ ನಾನು ತುಂಬ ವರ್ಷಗಳ ಕಾಲ ನಾನು ಕೂಡ ಒಟ್ಟಿಗಾಗಿ ನಾವು ಕೆಲಸ ಮಾಡಿದ್ವಿ. ನಾವು ಹಿಂದಿನ ಕಾಲದಿಂದಲೇ ಮಯ್ಯರ್ ಅವರು, ಉದಯವಾಣಿಯಲ್ಲಿ ಗೋವಿಂದಾಚಾರ್ಯರು, ಇಂಡಿಯನ್ ಎಕ್ಸ್‌ಪ್ರೆಸ್ ಉಭಯರವರು, ಅನೇಕ ಪತ್ರಕರ್ತರು ನಾವೆಲ್ಲ ಒಟ್ಟಿಗೆ, ಹಿಂದೊಲ್ಲಿ ನರಸಿಂಹ ಅವರು, ನಾವೆಲ್ಲ ಜೊತೆಗಿದ್ದುಕೊಂಡು ಅವತ್ತಿಂದ ಇವತ್ತಿನ ಸಾಕ್ಷರತಾ ಆ ಮೂಲಕ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ನಾವು ತೊಡಗಿಸಿಕೊಂಡು ಉತ್ತಮವಾಗಿ ಕೆಲಸ ಮಾಡುವಂಥ ಅವಕಾಶ ಆಗಿತ್ತೆ. ಈ ಒಂದು ಸಮಾರಂಭದಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗಿ ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಾದಂಥ ಸಂತೋಷ್ ಕುಮಾರ್ ರೈ ಅವರೇ, ಆಮೇಲೆ ರಾಧಾಕೃಷ್ಣ ರೈ ಅವರೇ, ನಮ್ಮ ವಿದ್ಯಾಧರ್ ಶೆಟ್ರೆ, ಆಮೇಲೆ ನಮ್ಮ ಶ್ರೀನಾಥ್ ಶೆಟ್ರೆ, ನಮ್ಮ ಹೊಸಕೊರಲ್ನ ಶಶಿಧರ್ ಪೊಯ್ಯತ್ ಬೈಲ್ರವರೇ, ಟ್ರಸ್ಟಿನ ಈ ತಾರುಣ್ಯ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ, ಭಾಳ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ಭಾಳ ಸಂತೋಷ ಆಗ್ತಾಯಿದೆ. ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಇಷ್ಟೊಂದು ಕೆಲಸ ಮಾಡುವ ನಾವು ಕೂಡ ಸ್ವಲ್ಪ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡುವವರು. ಅದರಿಂದ ಭಾಳ ಸಂತೋಷ ಆಗಿದೆ. ಅದರಲ್ಲೂ ಕೂಡ ಎಜುಕೇಷನ್ಗೆ ಮತ್ತು ಏನೂ ಗತಿಯಿಲ್ಲದವರಿಗೆ ಮನೆ ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಿಮ್ಮ ಟ್ರಸ್ಟ್ನ ವತಿಯಿಂದ ಮಾಡಿದ್ದೀರಿ. ನಿಜವಾಗಿ ಮೆಚ್ಚುವಂಥ ಕೆಲಸ ಇದು. ಖಂಡಿತವಾಗಿ ಎಲ್ಲರೂ ಕೈ ಜೋಡಿಸಿದರೆ ಉತ್ತಮವಾದಂಥ ಒಂದು ಸೇವೆ ಆಗ್ತದೆ ಅಂತ ನನ್ನಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೀನಿ. ಇವತ್ತು ಅನೇಕ ಫೀಲ್ಡ್ಗಳಲ್ಲಿ ಬೇರೆ ಬೇರೆ ಥರದ ವಿದ್ಯಾರ್ಥಿಗಳು ಇಲ್ಲಿಂದ ಕಲಿತು ಬೇರೆ ಬೇರೆ ಕೋರ್ಸ್ ಮಾಡಿಕೊಂಡು ಇವತ್ತೊಬ್ಬಳು ಮೆರಿಟಲ್ಲಿ ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ನರ್ಸಿಂಗ್ ಸೀಟ್ ಪಡೆದಿದ್ದಾಳೆ. ಇದು ಕೂಡ ಒಂದು ಭಾಳ ಒಳ್ಳೆಯದಾದಂಥ ಒಂದು ಉತ್ತಮವಾದಂಥ ಒಂದು ಸಂದರ್ಭ. ಒಂದು ಹುಡುಗಿಗೆ ಇಲ್ಲಿ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಅವಳಿಗೆ ಕೂಡ ಫ್ರೀ ಸೀಟ್ ಸಿಗುವಂಥ ವ್ಯವಸ್ಥೆ ಆಗಿದೆ. ಇದು ಟ್ರಸ್ಟ್ನ ವತಿಯಿಂದ ಇನ್ನಷ್ಟು ಮಕ್ಕಳಿಗೆ ಉದ್ಯೋಗ ಆಗಲಿ ಅಂತ ಹೇಳಿಕೊಂಡು ಈಗಾಗಲೇ ಒಬ್ಬಳು ಮಾತಾಡೋಕೆ ಹೇಳಿದರು ಅವ್ರ ಕಷ್ಟದ ಬಗ್ಗೆ. ನಿಜವಾಗಿಯೂ ಅಂಥವರಿಗೆ ನಾವು ಸಹಾಯ ಮಾಡಬೇಕು. ನಾವು ಒಬ್ಬರು ಯಾರಿಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಉಂಟು, ಯಾರು ಬಡವರಿದ್ದಾರೆ ಅವರನ್ನು ಗುರುತಿಸುವಂಥ ಕೆಲಸ ಇದರ ಟ್ರಸ್ಟ್ನ ವತಿಯಿಂದ ಆಗಿದೆ. ಭಾಳ ಸಂತೋಷದಿಂದ ಹೇಳ್ತಿದ್ದೇನೆ. ಮುಂದೆ ಕೂಡ ಈ ಟ್ರಸ್ಟ್ ಉತ್ತಮ ಕೆಲಸ ಮಾಡಲಿ ಅಂತ ಹೇಳಿಕೊಂಡು, ಅದೇ ರೀತಿ ಒಬ್ಬಳು ಮಾತಾಡುವಾಗ ನ್ಯಾಯವಾದಿ ಆಗಬೇಕು ಅಂತ, ವಕೀಲರಾಗಬೇಕು ಅಂತ ಹೇಳಿದರು. ಭಾಳ ಉತ್ತಮ ಯೋಚನೆ ಅವರದು. ಖಂಡಿತವಾಗಿ ನೀವು ವಕೀಲರಾಗಲೇಬೇಕು. ನನ್ನ ಸಂಪೂರ್ಣ ಬೆಂಬಲ ನಿಮಗಿದೆ. ನಾನು ಕೂಡ ವಕಾಲತ್ ಮಾಡಿ LLB ಮಾಡ್ತಾ ಇರುವಾಗ ನನ್ನ ಜೊತೆಗಿದ್ದವರು ಖೈರುನಿಸಾ ಮತ್ತು ಮುಮ್ತಾಜ್ ಅಂತ ಇಬ್ಬರು ಮಹಿಳೆಯರು, ಮುಸ್ಲಿಂ ಮಹಿಳೆಯರು ನನ್ನೊಟ್ಟಿಗೆ LLBಲಿದ್ದರು. ಇವತ್ತು ಜಡ್ಜ್ಗಳಾಗಿ ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ. ಇಬ್ಬರು ಕೂಡ ಜಡ್ಜ್ ಆಗಿದ್ದಾರೆ. ಒಬ್ಬರು ಚಿಕ್ಕಮಗಳೂರಿನ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೆ, ಇನ್ನೊಬ್ಬರು ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ. ಭಾಳ ಸಂತೋಷ. ನೀವು ಕೂಡ ಮುಂದಿನ ನಿಮ್ಮ ಜೀವನದಲ್ಲಿ LLB ಮುಗಿಸ್ಕೊಂಡು ಈಗ PUC ಆಗಿ ನೀವು ಈಗ ಬಹುಶಃ 5 ಇಯರ್ಸ್ ಕೋರ್ಸ್ ಇದೆ, ನಾವೆಲ್ಲ ಕಲಿಯುವಾಗ 3 ಇಯರ್ಸ್ ಕೋರ್ಸು. ಆ 5 ಇಯರ್ಸ್ ಕೋರ್ಸಲ್ಲಿ LLB ಮಾಡಿಕೊಂಡು ಆದಷ್ಟು ಬೇಗ ವಕೀಲರಾಗಿ, ಬಾರ್ ಕೌನ್ಸಿಲ್ ಮೆಂಬರ್ ಆಗಿ, ಮಂಗಳೂರು ಬಾರ್ ಕೌನ್ಸಿಲ್ಗೆ ಒಂದು ಹೆಸರು ತಂದು ಮತ್ತೆ ನೀವು ಕೂಡ ಒಂದು ನ್ಯಾಯವಾದಿಯಾಗಿ ಜಡ್ಜ್ ಆಗಿ ಹೋಗುವಂಥ ಅವಕಾಶ ಭಗವಂತ ನಿಮಗೆ ಲಭಿಸಲಿ. ನಮ್ಮ ಈ ಸಂಸ್ಥೆಗೆ ನಮ್ಮಿಂದ ಏನು ಸಾಧ್ಯ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇದೆ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಿಕೊಂಡು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ನಾನು ಕೂಡ ಪ್ರತಿ ವರ್ಷ 4 ಮಕ್ಕಳ ವಿದ್ಯಾಭ್ಯಾಸದ ಭರ್ತಿಯನ್ನು ನಾನು ಭರಿಸ್ತಾ ಇದ್ದೇನೆ. ಅದರಿಂದ ನನಗೆ ಬಡವರ ಬಗ್ಗೆ ಕಾಳಜಿ ಇರೋದರಿಂದ ಈ ಟ್ರಸ್ಟಿನ ಸೇವೆ ಭಾಳ ಉತ್ತಮವಾದಂಥ ಒಂದು ಸೇವೆಯನ್ನು ನನಗೆ ಭಾಳ ಸಂತೋಷ ಆಗಿದೆ. ಅದು ಕೂಡ ಗುರುಪ್ಪ ಬಾಲೆಪುಣಿಯವರ ಅವರ ನೆನಪಿಗೋಸ್ಕರ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲದಕ್ಕೂ ನಾನು ತಿಳಿದ ಮಟ್ಟಿಗೆ ಸನ್ಮಾನ್ಯ ಅನ್ಸಾರ್ ಅವರು ಕೂಡ ಒಬ್ಬ ಪತ್ರಿಕೋದ್ಯಮಿ ಆಗಿದ್ದುಕೊಂಡು
ಎಲ್ಲರನ್ನು ಸೇರಿಸಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಸಡನ್ನಾಗಿ ನಿನ್ನೆ ಹೇಳಿದಾಗ ನಾನು ಕೂಡ ನಿನ್ನೆ ಮಧ್ಯಾಹ್ನ ಬ್ಯಾಂಗ್ಳೂರಿಂದ ಬಂದೆ ಅಷ್ಟೇ, 2 ಸಭೆ ಮುಗಿಸ್ಕೊಂಡು. ಆದರೆ ಅವ್ರು ಬಂದು ಹೇಳಿದಾಗ ಖಂಡಿತ ಬರ್ತೇನೆ ಅಂತ ಹೇಳ್ಕೊಂಡು ಬಂದಿದ್ದೇನೆ. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಆನ್ಸರ್ ಅವರಿಗೂ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಕಾವೂರು BGS ಶಿಕ್ಷಣ ಸಂಸ್ಥೆಯಲ್ಲಿ ದ್ವಿತೀಯ PUC ಮುಗಿಸಿ ಈಗ ಮುಂದೆ ಮಂಗಳೂರಿನ ತ್ರಿಷಾ ಕಾಲೇಜಿನಲ್ಲಿ BCA ಪದವಿಗೆ ಸೇರಿರುವ, PUCಯಲ್ಲಿ BGS ಕಾಲೇಜ್ ವಾಣಿಜ್ಯ ವಿಭಾಗದಲ್ಲಿ BGS ಕಾಲೇಜಿಗೆ ಟಾಪರ್ ಅಂದರೆ ಅಗ್ರಸ್ಥಾನ ಪಡೆದು 95.50% ಅಂಕಗಳೊಂದಿಗೆ ತೇರ್ಗಡೆಯಾಗಿರುವಂತಹ ಧೃತಿ ಕುಂಜತ್ ಬೈಲಿ ಇವರು ನಮ್ಮ ಜೊತೆ ಇದ್ದಾರೆ. ಅವರು ಗುರುವಪ್ಪ ಬಾಳೆಪುಣಿಯವರ ಮುಂದಿನ ಅವರು MCA ಮಾಡಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ MCA ಮಾಡುವವರೆಗೆ ಮತ್ತು ಅವರು ಉನ್ನತ ಹುದ್ದೆ ಇರುವ ತನಕ ನಾವು ಅವರನ್ನು ಗುರುವಪ್ಪ ಬಾಳೆಪುಣಿಯವರ ಸ್ಮರಣಾರ್ಥ ದತ್ತಿನಿಧಿಯಲ್ಲಿ ನಾವು ಅವರನ್ನು ಕಲಿಸಲಿಕ್ಕಿದೆ. ಅವರು ದಯಮಾಡಿ ವೇದಿಕೆಗೆ ಬಂದು ರಾಧಾಕೃಷ್ಣ ರೈ ಅವರಿಂದ ಅವರ ತಾಯಿ ಕೂಡ ಬರ್ಬೋದು. ಉತ್ತಮವಾಗಿ ಕಲಿತು ಬಾಳೆಪುಣಿಯವರ ಹೆಸರನ್ನು ಉಳಿಸಬೇಕು ಅನ್ನೋ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ತಲೆ ಮೇಲೆ ನಾವು ಹಾಕ್ತಾ ಇದ್ದೇವೆ. ನೀವು ಅದನ್ನು ಉಳಿಸಿಕೊಳ್ತೀರಿ ಅನ್ನೋ ವಿಶ್ವಾಸದೊಂದಿಗೆ ಮುಂದೆ ಸಂತೋಷ್ ಕುಮಾರ್ ರೈ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ಎಜುಕೇಷನ್ ಕಾರುಣ್ಯ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮ್ಯಾಂಗ್ಳೂರ್, ನಾವು ಇದರ ಹೆಸರನ್ನು ಹಿಂದೆ ಕೇಳಿದ್ದೇವೆ. ಆದರೆ ಅದರ ಪದಾಧಿಕಾರಿಗಳು ನೋಡುವುದು ಇದನ್ನು ಪ್ರಥಮ ಬಾರಿ. ಎಲ್ಲ ಕಡೆಯಲ್ಲಿ ಕೂಡ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಇನ್ನಿತರ ಲೆಕ್ಕಾಚಾರದಲ್ಲಿ ಅತ್ಯುನ್ನತ ಕೆಲಸ ಮಾಡಿ ಹೆಸರನ್ನು ಗಳಿಸಿದಂಥ ಒಂದು ಸಂಸ್ಥೆ. ನಮ್ಮ ಇಲ್ಲಿ ಶ್ರೀನಿವಾಸ್ ಶೆಟ್ಟರ್ ಮತ್ತು ಕೃಷ್ಣಮೂಲ್ಯರವರು ಮತ್ತು ಅವರ ಟೀಮ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ಏನೆಲ್ಲ ಮಾಡ್ತದೆ ಎಂದು ಈಗ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸರ್ಕಾರಿ ಸಂಸ್ಥೆಗಳಿಗೆ ವಿಶೇಷವಾಗಿ ಎಲ್ಲರಿಗೆ ಅರಿವಿದ್ದಂಥ ವಿಷಯ. ಇವತ್ತು ನಮ್ಮೂರಿನವರೇ ರಾಧಾಕೃಷ್ಣನ ಹೇಳಿದರು, ನನ್ನ ಮಿತ್ರರು, ಹರೇಕಲ ಆಜಬ್ಬರಂಥ ಒಬ್ಬ ವ್ಯಕ್ತಿಯನ್ನು ಅವರ ಪೆನ್ನಿನ ಮೂಲಕ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟಿಸಿದಂಥ ಕೀರ್ತಿ ನಮ್ಮ ಗುರುವಪ್ಪನವರಿಗೆ ಸಲ್ತದೆ. ಇವತ್ತು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ್ದರೂ ಕೂಡ ಅದಕ್ಕೆ ಕಾರಣಕರ್ತರು ಗುರುವಪ್ಪರವರು. ಒಬ್ಬ ಅನುಭವಿ ಪತ್ರಕರ್ತರಾಗಿ ಅವರ ಹೆಸರಿನಲ್ಲಿ ಇವತ್ತು ಕಾರ್ಯಕ್ರಮ, ಹಲವು ಮಕ್ಕಳನ್ನು ದತ್ತು ತೆಗೆದುಕೊಂಡು ಅವರ ಭವಿಷ್ಯದ ವೇದಿಕೆಯನ್ನು ಸಿದ್ಧಪಡಿಸಿ ಅದಕ್ಕಾಗಿ ಇವತ್ತು ವೇದಿಕೆಯಲ್ಲಿ ಕರೆದಿದ್ದಾರೆ. ರಾಧಾಕೃಷ್ಣನ ಮಾತನಾಡಿದರು. ರಾಧಾಕೃಷ್ಣನವರಿದ್ದಾರೆ, ನನ್ನ ಅತ್ಯಂತ ಮಿತ್ರರು, ಮತ್ತೊಬ್ಬರು ಮಂಗಳೂರು ಮೂಡದ ಅಧ್ಯಕ್ಷರಾದಂಥ ಹಿರಿಯರು, ವಕೀಲರು, ರಾಷ್ಟ್ರೀಯ ಪಕ್ಷದ ಒಬ್ಬ ಲೀಡರ್ ಆದಂಥ ಸದಸ್ಯ ಉಲ್ಲಾಲರಿದ್ದಾರೆ. ರಾಧಾಕೃಷ್ಣನ ಬಗ್ಗೆ ಮಾತನಾಡಲಿಕ್ಕಿಲ್ಲ. ಲಯನ್ಸಲ್ಲಿ ಅತ್ಯುನ್ನತ ಪದವಿಯನ್ನು ಪಡೆದು ಹಲವು ಸಂಘ ಸಂಸ್ಥೆಯಲ್ಲಿ ನಿತ್ಯ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ತನ್ನ ಹೆಸರನ್ನು ರಾಧಾಕೃಷ್ಣ ರೈ ಅವರಿದ್ದಾರೆ. ಶ್ರೀನಿವಾಸ್ ಶೆಟ್ಟರ ಬಗ್ಗೆ ನಾನು ಹೇಳಿ, ಈಗ ಮತ್ತೊಬ್ಬರಿದ್ದಾರೆ, ನಮ್ಮ ಇದು ಹಬ್ಬಕ್ಕ ಚಾನೆಲ್ನವರು. ನಾಡ್ದು ಹಬ್ಬಕ್ಕನವರ 500ನೇ ವರ್ಷಕ್ಕೆ ಕಾರ್ಕಾಲದಲ್ಲಿ ಕೂಡ ತನ್ನ ಹಬ್ಬಕ್ಕ ಚಾನೆಲ್ನ ನಿರಂತರ 7/24 ಪ್ರಸಾರವನ್ನು ಉದ್ಘಾಟನೆ ಆಗಲಿಕ್ಕುಂಟು. 100 ಜನರಿಗೆ ಸನ್ಮಾನ, ದೊಡ್ಡ ಕಾರ್ಯಕ್ರಮ ಮಾಡುವಂಥ ನನ್ನ ಮಿತ್ರರು, ಆದರಣೀಯರು ಆದಂಥ ಶಶಿಧರ್ ಪುಯ್ಯತ್ತ ಬೈಲ್ ಇದ್ದಾರೆ. ನಮ್ಮ ಎಜುಕೇಷನ್ ಕಾರುಣ್ಯ ಟ್ರಸ್ಟ್ನ ಅವರು ಮಾತನಾಡುವಾಗ ನನಗೆ ಅತ್ಯಂತ ಖುಷಿಯಾಯಿತು. ಅವರ ಹೆಸರು ನನಗೆ ಗೊತ್ತಿಲ್ಲ, ಮೋಹನ್ ದಾಸ್ ಅವರು ನನ್ನೊಟ್ಟಿಗಿದ್ದಾರೆ. ಮತ್ತೊಬ್ಬರು ಹೊಸ ಕೊರಲ್ ಮತ್ತು ಹಬ್ಬಕ್ಕ ನಮ್ಮ 2 ಕಣ್ಣುಗಳಿದ್ದಾಗಿ
ಅಂತಹ ವಿದ್ಯಾಧರ್ ಶೆಟ್ಟಿಯವರು ನಿರಂತರವಾದ ಸಮಾಜ ಸೇವೆ ಹತ್ತು ಹಲವು ಕಡೆಯಲ್ಲಿ ತನ್ನಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲ ಮಾಡಿದಂಥ ಒಬ್ಬ ಪುಣ್ಯಾತ್ಮರು ವೇದಿಕೆಯಲ್ಲಿದ್ದಾರೆ. ಆ ಕಡೆಯಲ್ಲಿ ನಮ್ಮ ಹಿರಾ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು ನಿತ್ಯ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿ ಹೆಸರನ್ನು ಗಳಿಸಿದವರು. ಮೊನ್ನೆ ತಾನೇ ಪವಿತ್ರವಾದ ಮಕ್ಕ ಆ ಯಾತ್ರೆಯನ್ನು ಮುಗಿಸಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಅಲ್ಲಿ ಕೂಡ ದುವಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ನಮಸ್ಕಾರ ಮಾಡುತ್ತಾರೆ. ಮತ್ತೊಬ್ಬರು ಮಿತ್ರರು, ಅವರು ಕೂಡ ಇವತ್ತು ನಿನ್ನೆ ಮಿತ್ರರು 10 ಹಲವು ವರ್ಷಗಳ ಇಬ್ಬರು ಕೂಡ ನಾವು ಇಬ್ರಾಯಕ್ ಅಂತ ಹೇಳೋದು, ಮತ್ತೊಬ್ಬರನ್ನು ಅವಕರಕ ಅಂತ ಹೇಳೋದು, ಇಬ್ಬರು ಕೂಡ ಹಾಜರ್ ಅವರು. ಅವರಿಗೂ ಕೂಡ ವಿಶೇಷ ನಮಸ್ಕಾರ ಮಾಡುತ್ತಾರೆ. ವಿಶೇಷವಾಗಿ ಒಬ್ಬ ಕಲಾವಿದನಾಗಿ 10 ಹಲವು ಸಂಸ್ಥೆಗಳಿಗೆ ಗುರುತಿಸಿದಂಥ ನನ್ನ ಮಿತ್ರರು ಅಲ್ಲಿ ದಿನೇಶ್ ಅಣ್ಣನವರು, ಅಲ್ಲಿ ನಮ್ಮ ಗುರುವಪ್ಪಣ್ಣನ ಪುತ್ರ, ಇವಾಗ LLB ಮಾಡುವಂಥ ಒಬ್ಬ ವಿದ್ಯಾರ್ಥಿ, ಭವಿಷ್ಯದಲ್ಲಿ ತನ್ನ ತಂದೆಯ ಹೆಸರನ್ನು ಸಾಕ್ಷಾತ್ ಅವರು ಕೂಡ ಮುಂದೆ ತಂದು ಅವರಂತೆ ಆಗುವಂಥ ಒಬ್ಬ ಧೀಮಂತ ಹುಡುಗ, ಅವರ ಅರ್ಧಾಂಗಿನಿ, ಅವರಿಗೆ ಕೂಡ ನಮಸ್ಕಾರ ಮಾಡುತ್ತಾ, ನಮ್ಮ ಪತ್ರಕರ್ತರು ನನ್ನ ಮಿತ್ರರು ಭಟ್ರು ಎದುರುಗಡೆಯಲ್ಲಿದ್ದಾರೆ. ನಾವು ಕೃಷ್ಣಮೋಹನನ ಬಗ್ಗೆ ಮಾತನಾಡಲಿಲ್ಲ, ಅವರು ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಂಥ ಒಬ್ಬ ನನ್ನ ಮಿತ್ರರು. ಅದರ ಒಟ್ಟಿಗೆ ಹೊಸಕೊರಲ್ನ ಆಸಿಫ್ ಬಾಯ್ ಅಂದರೆ ಅದು ಯಾವ ದೇವಸ್ಥಾನ ಇರಲಿ, ದೈವಸ್ಥಾನ ಇರಲಿ, ಚರ್ಚ್ ಇರಲಿ, ಮಸೀದಿ ಇರಲಿ, ಎಲ್ಲಿ ನೋಡಿದರೂ ಆಸಿಫ್ರವರು ಅಲ್ಲಿ ಇದ್ದೇ ಇರ್ತಾರೆ. ಬಾಕಿ ಅವರು ಹೋಗುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡುವುದಾದರೆ ಆಸಿಫ್ರವರಿಗೆ ವಿಶೇಷವಾದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದಂಥ ಹೊಸಕೊರಲಿನ ಆಸಿಫ್ರವರು. ಈ ಕಡೆಯಲ್ಲಿ ಶಿವ, ನಮ್ಮ ಸುರೇಶನ್ನ ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರರು ಕೂಡ ಇದ್ದಾರೆ. ಇಲ್ಲಿ ಆ ರೀತಿ ಶಿವನ ಬಗ್ಗೆ ಮಾತನಾಡಲಿಕ್ಕಿಲ್ಲ. ಸೀನಣ್ಣ ಮತ್ತು ಕೃಷ್ಣಣ್ಣ, ಅದು ಏನಂದರೆ ಪ್ರತಿಯೊಬ್ಬರಿಗೆ 2 ಕಣ್ಣು ಇದೆ, 2 ಕಿವಿ ಇದೆ. ಆ 2 ಕಣ್ಣು 2 ಕಿವಿ ಇಲ್ಲಿಯವರೆಗೆ ಯಾರಂದರೆ ಅದು ಸೀನ ಶೆಟ್ಟಿ ಮತ್ತು ಕೃಷ್ಣಮೂಲ್ಯರವರು. ತನ್ನದನ್ನೆಲ್ಲವನ್ನು ಸರ್ವಸ್ವವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿ, ತನ್ನಲ್ಲಿ ಏನೆಲ್ಲ ಶಕ್ತಿ ಭಗವಂತನು ಕೊಟ್ಟಿದ್ದಾನೆ ಅದನ್ನು ಸಮಾಜಕ್ಕೆ ಕೊಟ್ಟು, ಸಮಾಜದಲ್ಲಿ ಅತ್ಯಂತ ದೀನ ದಲಿತರಿಗೆ ಅತ್ಯಂತ ಕಷ್ಟದಲ್ಲಿರುವಂಥವರಿಗೆ, ಇವಾಗ ಈ ಸಣ್ಣ ಮಕ್ಕಳು, ಅವರಲ್ಲಿ ಪ್ರತಿಭೆ ಇದೆ, ಪ್ರತಿಭೆಯನ್ನು ಅನಾವರಣ ಮಾಡಲು ವೇದಿಕೆ ಸಿದ್ಧ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇಂಥ ಸಂದರ್ಭದಲ್ಲಿ ಜಾತಿ ಮತ ಅದರ ಸಂಘರ್ಷದ ಆ ಕೋಮು ಸಂಘರ್ಷ ಇರುವಂಥ ಸಂದರ್ಭದಲ್ಲಿ ಕೂಡ ಜಾತಿ ಮತ ಭೇದ ಬಿಟ್ಟು ತಾವೆಲ್ಲರೂ ಒಂದು, ತಾವೆಲ್ಲರೂ ಬಂದು ಎಂಬ ಸಂದೇಶವನ್ನು 10 ಹಲವು ವೇದಿಕೆಯಲ್ಲಿ ಕೊಡುವುದಾದರೆ ಅದು ನಿಜವಾದ ವೇದಿಕೆ ಈ ವೇದಿಕೆ. ನಾನು 10 ಹಲವು ಸಾರಿ ಬಂದಿದ್ದೇನೆ. ನಾನು 15 ದಿನದ ಹಿಂದೆ ಇಲ್ಲಿ ಒಂದು ಕಾರ್ಯಕ್ರಮ ಮೇಲೆ ಒಂದು ಕಾರ್ಯಕ್ರಮ ನಡೆಯುತ್ತಿತ್ತು. ಅನ್ಎಕ್ಸ್ಪೆಕ್ಟೆಡ್ ನಾನು ಸೀನಾ ಶೆಟ್ಟರ್ ಮತ್ತು ಕೃಷ್ಣಮೂಲ್ಯರವರ ಒಂದು ಅರ್ಧ ಗಂಟೆ ಮೊದಲು ಹೇಳಿದರು ಬಂದಾಗ, ಆಗ ವೇದಿಕೆಯಲ್ಲಿ ಒಂದು ತಾಯಿ ಹೇಳಿದರು, ಏನೋ ಟಾಯ್ಲೆಟ್ ಇದ್ದು ಸಮಸ್ಯೆ ಅಂತ ಹೇಳಿದರು, ಮತ್ತೊಂದು ಮನೆಯದ್ದು ಸಮಸ್ಯೆ ಅಂತ ಹೇಳಿದರು. ಆವಾಗ ನಾನು ವೇದಿಕೆಯಲ್ಲಿ ಮೈಕದಲ್ಲಿ ಹೇಳಿದೆ, ಏರಾಂಡಲ ಇಲ್ಲಿ ಕಟ್ಟಿಯರೆ ಬಂಗ ಇತ್ತಿನಾಕಲು, ಇಲ್ಲಿ ಜನ ಯಾರಾದರೂ ಮನೆ ಇಲ್ಲದವರು, ಪ್ರಾಯದವರು, ಮಕ್ಕಳಿಲ್ಲದವರು, ಅವರಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲದವರು, ಅಂಥವರಲ್ಲಿ ಯಾರಾದರೂ ಜಾತಿ ಮತ ಭೇದ ಬಿಟ್ಟು ಅಂಥವರು ಯಾರಾದರೂ ಇದ್ದರೆ ಕೃಷ್ಣಣ್ಣ ಸೀನಣ್ಣನಿಗೆ ತಿಳಿಸಿ ಅಂತ ವೇದಿಕೆಯಲ್ಲಿ ಹೇಳಿದೆ. ಆವಾಗ ಒಂದು ತಾಯಿ ಬಂದು ಅವರ ಹತ್ರ ಹೇಳಿದರು, ಟಾಯ್ಲೆಟ್ ಇಲ್ಲ ನಮ್ಮ ಮನೆ, ಅದೇ ಕೂಡ ಎಷ್ಟು ಬೇಕಂತ ಹೇಳಿದಾಗ 5,000 ಅಂತ ಹೇಳಿದರು. ಅದಕ್ಕೆ ಸೀನ ಶೆಟ್ಟರ್ ಹತ್ರ ಹೇಳಿದರೆ 5,000ದಲ್ಲಿ ಟಾಯ್ಲೆಟ್ ಆಗ್ತದೆ, 25,000 ಕೊಡುವ ಅಂತ ಹೇಳಿದರು. ಒಂದು 15 ದಿವಸ ಹಿಂದೆ. ಆದರೆ ಮೊನ್ನೆ ಏನೋ ಇವರು ನನ್ನನ್ನು ಕರೆದರು, ಆ ತಾಯಿ ಕೂಡ ಬಂದರು, ಯಾರು ಹೇಳಿದ್ದಾರೆ ಅವರು ಕೂಡ ಬಂದರು. ಅದಕ್ಕೆ ವ್ಯವಸ್ಥೆಯನ್ನು ಸೀನ ಶೆಟ್ಟರ್ ಮತ್ತು ಕೃಷ್ಣಮೂಲ್ಯರ ಮುಖಾಂತರ ಮಾಡಿಸಿದರು. ಒಂದು ಮನೆ ಬೇಕಂತ ಹೇಳಿದಾಗ 2 ಮನೆ, ಒಂದು ಕುಲಾಲ ಸಮಾಜದ ಅಧ್ಯಕ್ಷರ ನೇತೃತ್ವದಲ್ಲಿ, ಮತ್ತೊಂದು ಕೃಷ್ಣಮೂಲ್ಯ ಮತ್ತು ಸೀನ ಶೆಟ್ಟರ ಮುಂದಾಳತ್ವದಲ್ಲಿ ಮನೆ, ಸಾಧ್ಯವೇ ಇಲ್ಲದಂಥ ಮನೆ ಕಂಪ್ಲೀಟಾಗಿ ಕಟ್ಟಿಕೊಡ್ತೇನೆ ಭಾಷೆ ಕೊಟ್ಟು ಜಾಗದ ಮಾರ್ಕಿಂಗ್ ಆಗಿದೆ. ಆದರೆ ತುಂಬ ಮಳೆ ಬರುವ ಕಾರಣ, ಗಾಡಿ ಹೋಗಲಿಕ್ಕೆ ಸಾಧ್ಯವಿಲ್ಲದ ಕಾರಣ, ಕೆಂಪು ಕಲ್ಲಿನ ಸಮಸ್ಯೆ ಇದ್ದ ಕಾರಣ 1 ತಿಂಗಳು ಲೇಟ್ ಮಾಡಿ ಶಿಲಾನ್ಯಾಸ ಮಾಡುವುದನ್ನು ನಿರ್ಧಾರ ಮಾಡಿ ಬಂದಿದ್ದೇವೆ. ಯಾಕೆ ಹೇಳಿದ್ದೇವೆ ಅಂದರೆ, 10 ಹಲವು ಮಕ್ಕಳಿಗೆ ಮನೆ ಇಲ್ಲದವರಿಗೆ ಮನೆ ನಿರ್ಮಿಸಿಕೊಟ್ಟಿದ್ದೀರಿ. ಅದಕ್ಕೆ ಯಾವ ರೀತಿಯಲ್ಲಿ ಅಭಿನಂದನೆ ಹೇಳಿದರೂ ಸಾಧ್ಯವಿಲ್ಲ. 10 ಹಲವು ಮಕ್ಕಳಿಗೆ ವಿದ್ಯಾರ್ಜನೆ ಕೊಟ್ಟು ಅವರು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿ ಮುಂದಿನ ವಿದ್ಯಾಭ್ಯಾಸ ಕೂಡ ವ್ಯವಸ್ಥೆ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ಆ ಎಜುಕೇಷನ್ ಟ್ರಸ್ಟ್ ನಿಜವಾಗಿ ನಾವು ಅಪ್ರಿಷಿಯೇಟ್ ಮಾಡಬೇಕು.
ಇವುದು ಯಾವುದೋ ಒಂದು ಸಂಸ್ಥೆ ಯಾವನೋ ಒಬ್ಬ ಏನೂ ಕೆಲಸ ಮಾಡಿದವರಿಗೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಯು ತನ್ನಿಂತಾನೆಗೆ ಅವರ ಕಾಲಬುಡಕ್ಕೆ ಬರ್ತದೆ. ಆದರೆ ಇಂಥ ಸಂಸ್ಥೆಗೆ ಆ ಪ್ರಶಸ್ತಿಗಳು ಬರಬೇಕು. ಇವಾಗ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಆಗಿರ್ಬೋದು, ಪದ್ಮವಿಭೂಷಣ ಆಗಿರ್ಬೋದು, ಬೇರೆ ಬೇರೆ ಪ್ರಶಸ್ತಿಗಳು ಯಾರ ಇನ್ಫ್ಲುಯೆನ್ಸಲ್ಲಿ ಕೂಡ ನಡೆಯುವುದಿಲ್ಲ. ಒಂದಲ್ಲಿ ಇನ್ಫ್ಲುಯೆನ್ಸ್ ನಡೆಯುತ್ತಿದ್ದರೆ ಹರೇಕಲ ಆಜಬ್ಬರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಗಲಿಕ್ಕೆ ಸಾಧ್ಯವಿರಲಿಲ್ಲ. ವಿಟ್ಲದಲ್ಲಿ ಆ ಕೊಳವೆ ಬಾವಿ ಅಂದರೆ ಅದು ಮಿಷಿನಲ್ಲಿ ಇದು ಮಾಡೋದು, ಕೈಯಿಂದಲೇ ಸೊರಂಗ ತೋಡಿ ಆ ಗಂಗೆಯನ್ನು ಹುಡುಕಿ ಸಾವಿರಾರು ಗಿಡಗಳನ್ನು ಅಡಿಕೆ ಮರ ಮತ್ತು ತೆಂಗಿನ ಮರ ನೆಟ್ಟು ಅದನ್ನು ವಿಶಾಲವಾಗಿ ಅತ್ಯಂತ ಸೌಂದರ್ಯ ಮತ್ತು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ತೋಟ ಮಾಡಿದಂಥ ಒಬ್ಬ ಮಾಲಿಂಗ ನಾಯಕರಿಗೆ ಪದ್ಮಶ್ರೀ ಪ್ರಶಸ್ತಿ ಬರುವುದಂದರೆ ಸಾಧ್ಯವಿಲ್ಲ. ಸಾಲುಮರ ತಿಮ್ಮಕ್ಕನಿಗೆ ಆ 108 ವರ್ಷದ ಆ ತಾಯಿಗೆ ಆ ಪದ್ಮಶ್ರೀ ಬರಲಿಕ್ಕೆ ಸಾಧ್ಯವಿಲ್ಲ. ತುಳಸಕ್ಕನಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಸರಿಯಾಗಿ ಸೀರೆ ಉಟ್ಕೊಳ್ಳಿಕ್ಕೆ ತಿಳಿಯುವುದಿಲ್ಲ, ಸರಿಯಾಗಿ ಮಾತನಾಡಲಿಕ್ಕೆ ತಿಳಿಯುವುದಿಲ್ಲ. ಆದರೆ ಸಾವಿರಾರು ಆ ಸಣ್ಣ ಗರ್ಭಿಣಿ ಹೆಂಗಸರ ಏನು ಹೇಳ್ತಾರೆ ಇಂಜಿನ ಬೇರೆಗೆ ಪೆದ್ಪೈನ ಪ್ರಸೂತಿ ತಜ್ಞ, ದೊಡ್ಡ ದೊಡ್ಡ MBBS MD ಆಗಿ ಅಲ್ಲ, ಅವರು ಸಾವಿರಾರು ಆ ಮಕ್ಕಳ ತಾಯಂದಿರ ಪ್ರಸೂತಿ ಮಾಡಿ ಆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕೀರ್ತಿಗೆ ಪಾತ್ರರಾದವರಿಗೆ ಪದ್ಮಶ್ರೀ ಪ್ರಶಸ್ತಿ ಬರಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಇವಾಗ ಇದು ಕಾರುಣ್ಯ ಎಜುಕೇಷನ್ ಟ್ರಸ್ಟ್ ಆಗಿರ್ಬೋದು, ನಮ್ಮ ಶ್ರೀನಶೆಟ್ಟರು ಮತ್ತು ಕೃಷ್ಣಮೂಲ್ಯರವರ ನಿರಂತರ ಹೋರಾಟದ ಫಲ ಕೇವಲ ನಮ್ಮ ಉಲ್ಲಾಲ ತಾಲೂಕಿಗೆ ಸೀಮಿತವಾಗಿದೆ. ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿದೆ. ಈಗ ಜಿಲ್ಲಾ ಇವರು ನಮ್ಮ ಕಾರ್ಯದರ್ಶಿ ತುಳಸಿ ಮಧ್ವಿನ್ ಅವರು IAS ಆಫೀಸರ್, ಅವರು ಜಿಲ್ಲಾ ಪಂಚಾಯತ್ CS ಆಗಿದ್ದರು. ಅವರು ಅತ್ಯುನ್ನತ ಈಗ ಜಿಲ್ಲೆಗೆ ಬಂದಿದ್ದಾರೆ. ಅಂಥವರ ಬಾಯಿಯಲ್ಲಿ ಯಾವಾಗಲೂ ಈ ಟ್ರಸ್ಟ್ನ ಹೆಸರು ಬರ್ತಾ ಉಂಟು. ಈ ನಮ್ಮ ಜನಶಿಕ್ಷಣ ಟ್ರಸ್ಟ್ನ ಹೆಸರು ಬರ್ತಾ ಉಂಟು. ಜನಶಿಕ್ಷಣ ಟ್ರಸ್ಟ್ಗೆ ಏನಂದರೆ ಎಷ್ಟೋ ಮಕ್ಕಳಿಗೆ ಬೇರೆ ಕಡೆ ಹೋಗಿ ಈ ಶಿಕ್ಷಣವನ್ನು ಪಡೆಯಲಿಕ್ಕೆ ಅಸಾಧ್ಯವಾದಂಥ ಸಂದರ್ಭದಲ್ಲಿ ಜನಶಿಕ್ಷಣ ಟ್ರಸ್ಟಲ್ಲಿ ಬಂದು ತನ್ನ ಪ್ರತಿಭೆಯನ್ನು ಅನಾವರಣ ಮಾಡುವಂಥ ವೇದಿಕೆಯಾಗಿದೆ. ಮೊನ್ನೆ ತಾನು ವೇದಿಕೆಯಲ್ಲಿರುವಾಗ ಒಂದು ಹುಡುಗಿ ಇಂಗ್ಲೀಷಲ್ಲಿ ಅತ್ಯುತ್ತಮವಾಗಿ ಭಾಷಣ ಮಾಡಿದಳು, ಮತ್ತೊಂದು ಹುಡುಗಿ ಕನ್ನಡದಲ್ಲಿ ಬಹಳ ಸುಂದರವಾಗಿ ಮಾತನಾಡಿದಳು, ಮತ್ತೊಂದು ಹುಡುಗಿ ಹೇಳಿದಳು ತಾನು 8ನೇ ತರಗತಿ ನಂತರ ಈ ರೀತಿ ಮೇಲೆ ಬಂದು ತಂದೆ ತಾಯಿಯವರ ಒಪ್ಪಿಗೆ ಇಲ್ಲದಿದ್ದರೂ ಅವರ ಮನಸ್ಸನ್ನು ಗೆದ್ದು ತನ್ನ ಅಣ್ಣನ ಮುಖಾಂತರವಾಗಿ ಇಲ್ಲಿ ಸೇರಿ ಇವಾಗ ಅವಳು ಡಿಗ್ರಿ ಮಾಡಬೇಕೆಂಬ ಉದ್ದೇಶ ಇದೆ, ಆ ರೀತಿಯಾಗಿದೆ, ಟೈಲರಿಂಗ್ ಕಲಿತಾ ಇದ್ದಾಳೆ ಅಂತ ಹೇಳಿದಾಗ ಯಾರಿಗೂ ಆ ಮನಸ್ಸಲ್ಲಿ ಖುಷಿಯಾಗಬೇಕು. ಇಂಥ ಸಾವಿರಾರು ಪ್ರತಿಭೆಗಳು ಮನೆಯ ಒಳಗೆ ಇರಲಿಕ್ಕೆ ಸಾಧ್ಯ. ಅಂಥವನ್ನು ಹೊರಗೆ ತರಬೇಕಾದ್ರೆ ಇಂಥ ಮಕ್ಕಳು ಶಿಕ್ಷಣ ಪಡೆದ ನಂತರ ಸಾಧ್ಯ. ಈಗ ಆನ್ಸರ್ ಆಗಿರ್ಬೋದು, ಕೃಷ್ಣ ಭಟ್ರ ಆಗಿರ್ಬೋದು, ಕೃಷ್ಣ ಶೆಟ್ಟರ್ ಆಗಿರ್ಬೋದು, ಸೀನಾ ಮೂಲ್ಯರಾಗಿರ್ಬೋದು, ಬಾಕಿ ರಿಪೋರ್ಟರ್ ಆಗಿರ್ಬೋದು, ಅವರೆಲ್ಲರ ಮುಖಾಂತರ ಇದು ಸಾಧ್ಯವೆಂಬ ಲೆಕ್ಕಾಚಾರದಲ್ಲಿ ಈ ನಮ್ಮ ಕಾರುಣ್ಯ ಎಜುಕೇಷನ್ ಟ್ರಸ್ಟ್ ಅಂತ ಇನ್ನೊಂದು 10 ಟ್ರಸ್ಟ್ ಈ ಸಮಾಜದಲ್ಲಿ ಇದು ಆದರೆ ಮಾತ್ರ ಇದು ಸಾಧ್ಯತೆ ಎಂಬ ಲೆಕ್ಕಾಚಾರ ನನ್ನಲ್ಲಿ ಉಂಟು. ಸೀನಣ್ಣನ ಹತ್ರ ಮತ್ತು ಕೃಷ್ಣನ ಮೊನ್ನೆ ಹೇಳಿದ್ದೇನೆ, ನನ್ನಿಂದ ಏನೆಲ್ಲ ಸಹಕಾರ ಉಂಟು ಅದು 100ಕ್ಕೆ 100 ನಾನು ನಿಮ್ಮೊಟ್ಟಿಗೆ ಇದ್ದೇನೆ. ಇಂಥ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡುವ ವೇದಿಕೆಗೆ ನಮ್ಮಂಥ 100 ಜನ ಕೈ ಜೋಡಿಸಿದರೆ ಅದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಮತ್ತು ಆ ಪ್ರತಿಭೆಗೆ ತಕ್ಕಂಥ ಪ್ರೋತ್ಸಾಹ ಸಿಗಲಿಕ್ಕೆ ಸಾಧ್ಯವೆಂಬ ಹೇಳ್ತಾ ಜಾಸ್ತಿ ಮಾತನಾಡುವಂಥ ಸಮಯ ಅಲ್ಲ. ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇವತ್ತು ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನನ್ನ ಮಿತ್ರ ಅನ್ಸರ್ ಇನೋಲಿ ಮತ್ತು ಅವರ ಇಡೀ ಟೀಮ್ಗೆ, ಇಡೀ ತಂಡಕ್ಕೆ ಇನ್ನಷ್ಟು ಶಕ್ತಿಯನ್ನು ಆ ಪರಮಾತ್ಮನು ಕೊಡಲಿ, ಎಲ್ಲರೂ ಅವರಿಗೆ ಸಹಕಾರ ಮಾಡಲಿ, ಇಂಥ ಟ್ರಸ್ಟ್ ಇನ್ನಷ್ಟು ಕೆಲಸವನ್ನು ಮಾಡಲಿ ಎಂದು ಹೇಳ್ತಾ, ಕಷ್ಟದಲ್ಲಿರುವವರೆಗೆ ತನ್ನಿಂದ ಏನೆಲ್ಲ ಸಹಕಾರ ಬೇಕೋ ಅದನ್ನು ಕೃಷ್ಣಮೌಲ್ಯ ಮತ್ತು ಶ್ರೀನಶೆಟ್ಟರ ಮುಖಾಂತರವಾಗಿ ತಾನು ಮಾಡ್ತೇನೆ ಎಂದು ಹೇಳಿ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿ ವಿದ್ಯಾಧರ್ ಶೆಟ್ಟರು ಹೊಸಕೊರಲ್ನ ಆಡಳಿತ ನಿರ್ದೇಶಕರಿದ್ದಾರೆ. ಅವರು ತಮ್ಮ ಶುಭ ಹಾರೈಕೆಗಳನ್ನು ತಿಳಿಸಬೇಕಾಗಿ ಕೇಳಿಕೊಳ್ತೀನಿ. ಕಾರುಣ್ಯ ಇದೆ ಅಲ್ಲಿ, ಹಾಗಾಗಿ ಸಮಾಜಕ್ಕೆ ಒಂದು ಕಲಿಯುವಂತಹ ಅರ್ಹರಿಗೆ ಕಾರುಣ್ಯವನ್ನು ಕೊಡುವಂತಹ ಒಂದು ಸಂಘಟನೆ. ಅದರ ಜೊತೆಗೆ ಜನಶಿಕ್ಷಣ ಟ್ರಸ್ಟ್ ಸೇರಿಕೊಂಡಿದೆ. ಎರಡೂ ಸೇರಿಕೊಂಡು ಒಂದು ಒಳ್ಳೆಯ ಸ್ಥಳದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಒಂದು ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮ. ಈಗಾಗಲೇ ಎಜುಕಾರಣ್ಯದ ಆ ಒಂದು ಪ್ರಾಸ್ತಾವಿಕ ಮಾತುಗಳಲ್ಲಿ ಕೇಳಿದ ಹಾಗೆ ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ
ನಾನು ಯಾರನ್ನು ನಾನು ಬಡ ವಿದ್ಯಾರ್ಥಿಗಳಂತ ಹೇಳೋದಿಲ್ಲ. ನಾನು ಸುದ್ದಿ ಬರೆಯುವಾಗಲೂ ಬಡವರು ಅಂತ ಹೇಳೋದು ಬಹಳ ಕಡಿಮೆ, ಹೇಳುವುದೇ ಇಲ್ಲ, ಅರ್ಹರ ಅಂತ ಹೇಳೋದು. ಯಾಕೆಂದರೆ ಕಲೀಲಿಕ್ಕೆ ಅವರಿಗೆ ಅರ್ಹತೆ ಇದೆ. ಆ ಅರ್ಹರನ್ನು ಗುರುತಿಸಿ ಅವರಿಗೆ ಶಿಕ್ಷಣ ಕೊಡುವಂತಹ ಒಂದು ಒಳ್ಳೆಯ ಕೆಲಸವನ್ನು ಯಜುಕಾರಣ್ಯ ಮಾಡ್ತಾ ಇದೆ. ಇದಕ್ಕೆ ಸೇರಿಕೊಂಡದ್ದು ನಮ್ಮ ಸುಯೋಗ ಅಂತ ನಾನು ಹೇಳಿಕೊಳ್ತೇನೆ. ಯಾಕೆಂದರೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೋಡುವ ಕೇಳುವ ಅವಕಾಶ, ಅದಕ್ಕೆ ಜತೆ ಸೇರುವ ಒಂದು ಅವಕಾಶವನ್ನು ನಮ್ಮ ಮಿತ್ರ ಅನ್ಸಾರಿ ನೇವಳಿಯವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ವಂದನೆಗಳು ಸಲ್ಲಿಸ್ತಾ, ಯಜುಕಾರುಣ್ಯ ಎನ್ನುವಂತಹ ಈ ಸಂಸ್ಥೆ ಆ ಹೆಸರಿನಲ್ಲಿ ಇನ್ನಷ್ಟು ಅರ್ಹರನ್ನು ಗುರುತಿಸಲಿ, ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ಕಲಿಯುವಂತಹ ಅವಕಾಶವನ್ನು ಕೊಡುವುದು ಒಂದು ಒಳ್ಳೆಯ ಕೆಲಸ. ನಾವು ತುಂಬ ದಾನಗಳನ್ನು ಕೇಳ್ತೇವೆ, ರಕ್ತದಾನ, ಅನ್ನದಾನ, ಬೇರೆ ಬೇರೆ ದಾನಗಳನ್ನು ಕೇಳ್ತೇವೆ. ಆದರೆ ವಿದ್ಯಾದಾನ ಎನ್ನುವುದನ್ನು ಅದೊಂದು ಯಾರೂ ಕಸಿಯಲಾಗದ ವಿದ್ಯೆ, ಯಾವತ್ತೂ ಕರಗಿಸಲಾಗದ ವಿದ್ಯೆ. ನಾವು ಒಮ್ಮೆ ಕಲಿತ್ರೆ ಮತ್ತು ಅದನ್ನು ಹಿಂದೆ ಕೊಡಿ ಅಂತ ಯಾರಿಗೂ ಕೇಳಲಿಕ್ಕೂ ಆಗುವುದಿಲ್ಲ, ಅದು ನಮ್ಮೊಳಗೆ ಇರುತ್ತದೆ. ಆ ಅಂತಸ್ವತ್ವವಾಗಿ ಹುದುಗುವಂತಹ ಒಂದು ವಿದ್ಯೆಯನ್ನು ಕಲಿಸುವಂತಹ ಕೆಲಸವನ್ನು ಯಜುಕಾರಣ್ಯ ಇನ್ನಷ್ಟು ಮಾಡಲಿ. ಅದರ ಜೊತೆಗೆ ಈಗ ನಾನು ಇಲ್ಲಿ ವೇದಿಕೆಯಲ್ಲಿ ಕೂತಾಗಿ ನೋಡ್ತಾ ಇದ್ದೆ, ಅಲ್ಲಿ ಒಂದು ಚಿಪ್ಪು ಅರಳಿ ಹೂವಾಗಿದೆ. ಆ ಚಿಪ್ಪು ಅರಳಿ ಹೂವಾಗಬೇಕಿದ್ರೆ ಅದರ ಹಿಂದೆ ಇರುವ ಶಕ್ತಿ ಯಾವುದಂತ ನೋಡಿದರೆ ಅದು ಜನಶಿಕ್ಷಣ ಟ್ರಸ್ಟ್. ಇಲ್ಲಿ ಕೆಲವು ಚಿಪ್ಪುಗಳನ್ನು ನಾವು ನೋಡಿದೆವು ಹೂವಾಗಿ ಅರಳುವುದನ್ನು, ಒಳ್ಳೆಯ ಪ್ರತಿಭಾವಂತರಾಗಿ ಮಾತನಾಡುವಂತಹ ಶಕ್ತಿಯನ್ನು. ಒಬ್ಬಳು ಹುಡುಗಿ ಕೇವಲ 2 ವಾರ ಆಗಿ ಬಂದದ್ದು ಅಂತ ಹೇಳಿಕೊಂಡು ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರು. ಬಹುಶಃ ಅವಳ ಮಾತುಗಳನ್ನು ಕೇಳುವಾಗ ಒಂದು ರೀತಿಯಲ್ಲಿ ಭಾವೋದ್ವೇಗ ಆಗ್ತದೆ, ಕಣ್ಣಲ್ಲಿ ನೀರು ಬರುವಂತಹ ಒಂದು ಮಾತುಗಳು. ತಂದೆ ಇಲ್ಲದ ಕಷ್ಟ, ತಂದೆಯ ಮೇಲಿನ ಪ್ರೀತಿ, ಇದು ಮಕ್ಕಳಿಗೆ ನಾವು ಕಲಿಸಬೇಕಾದಂತಹ ವಿದ್ಯೆ. ಆ ವಿದ್ಯೆಯನ್ನು ಅವಳ ತಂದೆ ತಾಯಿ ಅವಳಿಗೆ ಕಲಿಸಿದ್ದಾರೆ ಎನ್ನುವುದು ಸ್ಪಷ್ಟ. ಅದನ್ನು ಇಲ್ಲಿ ಅರಳುವಂತ ಮಾಡಿದ್ದಾರೆ ಜನಶಿಕ್ಷಣ ಟ್ರಸ್ಟ್ನವರು. ಆ ಒಂದು ಯಾವ ಒಳಗಿನ ಮಾತುಗಳಿದೆಯೋ ಅದನ್ನು ಹೇಳುವಂತಹ ಧೈರ್ಯ ಮತ್ತು ಆ ಒಂದು ಅಂತಸ್ವತ್ವವನ್ನು ಜನಶಿಕ್ಷಣ ಟ್ರಸ್ಟ್ನವರು ತುಂಬಿದ್ದಾರೆ. ನಾವು ಮಹಾಭಾರತದಲ್ಲಿ ಒಂದು ಮಾತನ್ನು ಕೇಳ್ತೇವೆ, ದ್ರೋಣಾಚಾರ್ಯರು ಅವರನ್ನು ಉಭಯ ಕುಲ ಬಿಲ್ಲೋಜ ಅಂತ ಕರೆಯುತ್ತಾರೆ. ಯಾಕೆ ಉಭಯ ಕುಲ ಬಿಲ್ಲೋಜ ಅಂತ ಹೇಳಿದರೆ, ಪಾಂಡವರಿಗೆ ಮತ್ತು ಕೌರವರಿಗೆ ಸಮಾನವಾಗಿ ಬಿಲ್ವಿದ್ಯೆಯನ್ನು ಕಲಿಸಿದಂತಹ ಆಚಾರ್ಯ ದ್ರೋಣರು, ಮಹಾಗುರುಗಳು ಅಂತ ಹೇಳ್ತೇವೆ. ಇಲ್ಲಿ ನಾವು ತಗೊಳ್ಳುವುದಿದ್ರೆ ಜನಶಿಕ್ಷಣ ಟ್ರಸ್ಟ್ನಲ್ಲಿ ಶೀನಶೆಟ್ಟಿ ಮತ್ತು ಇವರನ್ನು ಕೃಷ್ಣಮೂಲ್ಯರನ್ನು ಉಭಯ ಸಮಾಜ ಬಿಲ್ಲೋಜರು ಅಂತ ಕರೀಬಹುದು. ಯಾಕೆ ಉಭಯ ಸಮಾಜ ಅಂತ ಹೇಳಿದರೆ, ಎಲ್ಲ ಸಮಾಜದವರು ಇಲ್ಲಿದ್ದಾರೆ. ನಾವು ಸೌಹಾರ್ದ ಕಾರ್ಯಕ್ರಮಗಳನ್ನು ಹೊಸಕುಲ ಬಳಗ ಮತ್ತು ಸಮಾನ ಮನಸ್ಕ ಸಂಘಟನೆಗಳನ್ನು ಸೇರಿಕೊಂಡು ಹಲವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಆದರೆ ನಾವು ಕಾರ್ಯಕ್ರಮಗಳನ್ನು ಮಾಡೋದು, ಆದರೆ ಇವರು ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ನೀಡುವಂತಹ ಕೆಲಸ. ಎಲ್ಲ ಸಮಾಜದವರು ಇದ್ದಾರೆ, ಎಲ್ಲ ಸಮಾಜದವರಿಗೂ ಸಮಾನ ರೀತಿಯ ಮಾರ್ಗದರ್ಶನ ಕೊಡ್ತಾರೆ. ಇಲ್ಲೊಬ್ಬರು ಮಿತ್ರರು ಕೂತಾಗ ನನ್ನ ಹತ್ರ ಮಾತಾಡಿದರು, ಭಾಷಣ ಮಾಡೋಕೆ ಇದನ್ನು ಯಾವ ಮಸೀದಿಯಲ್ಲೂ ಕಲಿಸುವುದಿಲ್ಲ ಅಂತ ಹೇಳಿದರು ಮಿತ್ರರು. ಯಾವ ಮಸೀದಿಯಲ್ಲಿ ಮಾತ್ರ ಅಲ್ಲ, ಯಾವ ದೇವಸ್ಥಾನದಲ್ಲೂ ಕಲಿಸುವುದಿಲ್ಲ. ಬಹುಶಃ ಚರ್ಚ್ಗಳಲ್ಲಿ ಕೆಲವು ಸಲ ಅವರಿಗೆ ಎದುರು ಹೋಗಿ ವೇದಿಕೆಯಲ್ಲಿ ಮಾತಾಡುವಂತಹ ಅವಕಾಶವನ್ನು ನಾವು ನೋಡ್ತೇವೆ. ಹೊರಟ್ರೆ ಯಾವ ಇದರಲ್ಲೂ ಇಂತಹ ಶಿಕ್ಷಣ ಕೊಡುವುದಿಲ್ಲ. ಶಾಲೆಯಲ್ಲೂ ಕೊಡುವುದಿದ್ರೂ ಕೂಡ ಈಗೀಗ ಪಾಠದ ಜೊತೆಗೆ ಆಟದ ಚಟುವಟಿಕೆಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ನಾವೆಲ್ಲ ಕಲಿಯುವಾಗ ಇಂತಹ ಅವಕಾಶಗಳಿರಲಿಲ್ಲ. ಎದುರು ಹೋಗಿ ಮಾತನಾಡುವಂತಹದ್ದು, ನಾಯಕತ್ವದ ಗುಣವನ್ನು ಬೆಳೆಸುವುದು ಯಾವುದೂ ಇರಲಿಲ್ಲ. ಇಲ್ಲಿ ಎಲ್ಲವನ್ನೂ ಕಲಿಸ್ತಾರೆ. ಹಾಗಾಗಿ ಅವರು ಉಭಯ ಸಮಾಜ ಬಿಲ್ಲೋಜರು. ಅವರಿಗೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟುವ ಮೂಲಕವಾಗಿ ಗೌರವವನ್ನು ಸೂಚಿಸ್ತಾ, ಇಬ್ಬರ ಬಗ್ಗೆ ಹೇಳುವಾಗ ಹಿಂದೊಮ್ಮೆ ಮಾತು ಹೇಳಿದ್ದೇನೆ, ಒಬ್ಬರು ಉಗ್ರ, ಒಬ್ಬರು ಸೌಮ್ಯ, ಎರಡು ಸಮತೋಲನವಾಗಿ ಮಿಳಿತವಾಗಿ ಸಮಾಜಕ್ಕೆ ಒಳ್ಳೆಯದನ್ನು ಕೊಡ್ತಾ ಇದೆ. ಹಾಗಾಗಿ ಅಂತಹ ಸಮಾಜಕ್ಕೆ ಒಳಿತನ್ನು ಕೊಡುವಂತಹ ಒಂದು ಸಂಘಟನೆಯೊಡನೆ ಯಜುಕಾರಣ್ಯ ಸೇರಿಕೊಂಡು, ಇನ್ನೊಬ್ಬರು ನಾನು ಹೆಸರನ್ನು ಹೇಳಲೇಬೇಕು, ಗುರುವಪ್ಪ ಬಾಳೆಪುಣಿಯವರು, ಕೀರ್ತಿಶೇಷರು ಅಂತ ನಾವು ಹೇಳುವುದು ಅವರನ್ನು. ಯಾಕೆ ಅಂತ ಹೇಳಿದರೆ, ತಮ್ಮ ಹೆಸರನ್ನು ಶಾಶ್ವತವಾಗಿ ಚಿರಸ್ಥಾಯಿಯಾಗಿ ಕೀರ್ತಿಯನ್ನು ಇಟ್ಟುಕೊಂಡು ಅವರಿಗೆ ಕೀರ್ತಿಶೇಷರಾಗಿದ್ದಾರೆ. ಅವರ ಮನೆಯವರಿದ್ದಾರೆ. ನಾನು ಅವರನ್ನು ಸಪ್ತಸಾರದ ಆ ಒಂದು ಪಾಕ್ಷಿಕದ ವರದಿಗಾರನಾಗಿರುವಾಗಿನಿಂದ ಕಂಡವನು, ತುಂಬ ವರ್ಷದ ಹಿಂದಿನಿಂದ. ಒಳ್ಳೆಯದಾದಂತಹ ನಮ್ಮೊಳಗೆ ಆತ್ಮೀಯತೆ ಇತ್ತು, ಗೆಳೆತನ ಇತ್ತು. ಯಾವುದಾದ್ರೂ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡುವಾಗ, ಅವರ ಮಾರ್ಗದರ್ಶನ ತಗೊಳ್ಳುವಾಗ, ನಮ್ಮ ದಶಮ ಸಂಭ್ರಮದಲ್ಲಿ ಅವರನ್ನು ಸಂಯೋಜಿಸುವಾಗ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟವರು. ನೇರ ನಡೆನುಡಿಯಿಂದಾಗಿ ಅವರು ಅನೇಕರಿಂದ ದೂರವಾದವರು, ಅದನ್ನು ಹೇಳಲೇಬೇಕು. ಯಾಕೆಂದರೆ ಯಾವುದನ್ನಿಲ್ಲದರೂ ಮುಚ್ಚು ಮರೆಯಿಲ್ಲದಂತ ಹೇಳುವಂತಹ ವ್ಯಕ್ತಿತ್ವ ಗುರುವಪ್ಪ ಬಾಳೆಪುಣಿಯವರದು. ಅಂತಹ ನೇರ ನಡೆನುಡಿಯಿಂದಾಗಿ ಕೆಲವರಿಂದ ಅವರು ದೂರವಾಗಿದ್ದರೂ ಕೂಡ ಸಮಾಜ ಅವರನ್ನು ಕಂಡಿದೆ. ಏನು ಎನ್ನುವುದನ್ನು ಇಲ್ಲಿ ಇದ್ದವರೆಲ್ಲ ಹೇಳಿದರು, ನಾನು ಪ್ರತ್ಯೇಕವಾಗಿ ಹೇಳುವುದಿಲ್ಲ. ಅಂತಹ ಒಬ್ಬ
ಶ್ರೇಷ್ಠ ಪತ್ರಕರ್ತನ ಹೆಸರಿನಲ್ಲಿ ಯಜುಕಾರುಣ್ಯಕ್ಕೂ ಬಾಳೆಪುಣಿಯವರೆಗೂ ಏನು ಸಂಬಂಧ ಅಂತ ಕೇಳಿದರೆ ಅವರ ಪತ್ರಿಕೋದ್ಯಮದ ಪತ್ರಕರ್ತ ಮಿತ್ರರು ಬಿಟ್ಟು ಅವರು ಅದರಲ್ಲಿ ಬೇರೆಯವರು ಇದ್ದಾರೆ. ಆದರೆ ತಮ್ಮ ಮಿತ್ರನೊಬ್ಬ ಕೀರ್ತಿಯನ್ನು ಬಿಟ್ಟು ಅಗಲಿದಾಗ ಅವನ ಹೆಸರನ್ನು ಶಾಶ್ವತವಾಗಿಡಬೇಕು ಎನ್ನುವಂತಹ ಒಂದು ಹಂಬಲದಿಂದ ಸಮಾನ ಮನಸ್ಕರು ಸೇರಿ ಕಟ್ಟಿದಂತಹ ಈ ಸಂಘಟನೆ ಗುರುವಪ್ಪ ಬಾಳೆಪುಣಿಯವರ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಲಿ, ಆ ಸಂಘಟನೆಯಿಂದ ಸಮಾಜಕ್ಕೆ ಇನ್ನಷ್ಟು ಕೊಡುಗೆಗಳು ಬರಲಿ. ಅದರಲ್ಲಿ ದತ್ತು ನೀಡಿ ಪಡೆದಂತಹ ವಿದ್ಯಾರ್ಥಿಗಳು, ಇಲ್ಲಿ ದತ್ತು ನಿಧಿಯ ವಿಶೇಷ ಕೇಳಿದ್ದೆ ನಾನು ಅನ್ಸಾರ್ ಅವರ ಹತ್ರ. ದತ್ತು ಸ್ವೀಕಾರ, ದತ್ತು ನಿಧಿ ಕೆಲವರು ಕೊಡ್ತಾರೆ ಸಮಾಜದಲ್ಲಿ, 1 ವರ್ಷಕ್ಕೆ ಒಮ್ಮೆ ಕೊಟ್ಟು ಅಥವಾ ಇನ್ನೊಂದು ವರ್ಷಕ್ಕೆ ಬೇರೆಯವರಿಗೆ ಕೊಡ. ಆದರೆ ಇಲ್ಲಿ ಹಾಗಲ್ಲ. ಒಂದು ವಿದ್ಯಾರ್ಥಿಯನ್ನು ದತ್ತು ಪಡೆದರೆ ಆ ವಿದ್ಯಾರ್ಥಿಯ ಸಂಪೂರ್ಣ ವೆಚ್ಚ ಅವರು ಕಲಿತು ಮುಗಿಯುವವರೆಗೆ ಇವರು ಕೊಡ್ತಾರೆ. ಅದೊಂದು ವಿಶೇಷ. ಅಂತಹ ವಿಶೇಷ ಸಂಘಟನೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ತಾವು ಯಾವ ಸಂಘಟನೆಯಲ್ಲಿ ಮೂಲಕ ಕಲ್ತಿದ್ದೇವೋ, ಯಾರ ಹೆಸರಿನಲ್ಲಿ ಕಲ್ತಿದ್ದೇವೋ ಅದನ್ನು ಶಾಶ್ವತವಾಗಿ ನೆನಪಿಟ್ಟುಕೊಂಡು ಸಮಾಜಕ್ಕೆ ನಿಮ್ಮಿಂದ ಮತ್ತಷ್ಟು ಕೊಡುಗೆಗಳು ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಒಳ್ಳೆಯ ಮನಸ್ಕ ಸಂಘಟನೆಗಳು ಸೇರಿಕೊಂಡು ಮಾಡುವಂತಹ ಈ ಕಾರ್ಯಕ್ರಮದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಅದರಿಂದ ಒಳ್ಳೆಯ ಒಂದು ಸುಯೋಗ ಲಭಿಸಲಿ ಅಂತ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ ಅಂತಿಮ ವರ್ಷದ ಪದವಿ, ಅಂತಿಮ ವರ್ಷದ BCom ಶಿಕ್ಷಣದ ಜೊತೆಗೆ CA ಶಿಕ್ಷಣವನ್ನು ಕೂಡ ಪಡೀತಿರುವಂತಹ ಮೇಘ ಇವರಿಗೆ ಗುರುವಪ್ಪ ಬಾಳೆಪುಣಿಯವರ ಸ್ಮರಣಾರ್ಥ ದತ್ತಿನಿಧಿಯನ್ನು ಹಸ್ತಾಂತರಿಸಬೇಕಾಗಿ ಶ್ರೀಮತಿ ಜಯಂತಿ ಬಾಳೆಪುಣಿ ಮತ್ತು ಅವರ ಪುತ್ರ ಇದ್ದಾರೆ ಮನೇಶ ಬಾಳೆಪುಣಿ ಮತ್ತು ಅತಿಥಿಗಳು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೇಕು ಅಂತ ಅವ್ರದ್ದು ಇಚ್ಛೆ ಇದೆ. ಅದನ್ನು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಪೂರೈಸ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಡ್ತೇವೆ. ಅದರ ಜೊತೆಗೆ ನಿಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾವು ಮೊದಲು ಹೇಳಿದ್ದೇವೆ. ಅವರ ಬಾಳೆಪುಣಿ ಅವರ ಹೆಸರಿನಲ್ಲಿ ನೀವು ಓದ್ತಾ ಇದ್ದೀರಿ. ಒಳ್ಳೆ ಅಂಕಗಳೊಂದಿಗೆ ನೀವು ಕಲಿತು ಹೊರಬರುವಾಗ ನಾವು ಬಾಳೆಪುಣಿಯವರ ಹೆಸರನ್ನು ಉಳಿಸಿದ್ದೇವೆ ಅನ್ನೋ ಹೆಮ್ಮೆ ನಿಮಗಿರಲಿ ಅಂತ ಆಶಿಸುತ್ತಾ, ಇನ್ನೊಬ್ಬರು ವಿದ್ಯಾರ್ಥಿನಿ ಬರಬೇಕಿತ್ತು. ನಾವು ಭೂಮಿಕಾ ಅಂತೇಳಿ ಮೊಡಂಕಾಪು ದೀಪಿಕಾ ಕಾಲೇಜಿನ ವಿದ್ಯಾರ್ಥಿನಿ, ಅವರಿಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಒಂದಷ್ಟು ಆಸಕ್ತಿಯನ್ನು ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ನೀವು ಮುಂದುವರಿಸಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದೇವೆ. ದೀಪಿಕಾ ಪ್ರೌಢಶಾಲೆಯ ಆ ವಿದ್ಯಾರ್ಥಿಗೆ ನಾವು ಬಾಳೆಪುಣಿಯವರ ಸ್ಮರಣಾರ್ಥ ಅವರನ್ನು ಕೂಡ ಕಲಿಸುವಂಥ ವ್ಯವಸ್ಥೆ ಮಾಡ್ತೀವಿ. ನಿನ್ನೆ ರಜೆ ಇತ್ತು, ಕಾಲೇಜಿಗೆ ಹೋಗಲಿಕ್ಕೆ ಆಗಿಲ್ಲ. ಆ ಕಾರಣಕ್ಕೆ ಇವತ್ತು ಕಾಲೇಜಿಗೆ ಹೋಗಲೇಬೇಕಾಯಿತು ಅನ್ನೋ ಕಾರಣಕ್ಕೆ ನಾವು ಅವರನ್ನು ಬರಬೇಡಿ, ನಿಮ್ಮ ಶಿಕ್ಷಣವನ್ನು ಮುಂದುವರಿಸಿ ನಿಮಗೆ ಮನೆಗೆ ತಲುಪಿಸ್ತೇವೆ ಅಂತೇಳಿ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ನಮ್ಮ ಜೊತೆ ಜೋಡಿಸಿಕೊಳ್ತಾರೆ. ಮುಂದೆ ಕಾರುಣ್ಯ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಹಿರಿಯ ಪತ್ರಕರ್ತ ದಿವಂಗತ ಗುರುವಪ್ಪ NT ಬಾಳೆಪುಣಿ ಅವರ ಹೆಸರಿನ ದತ್ತಿ ನಿಧಿ ಹಸ್ತಾಂತರದ ಈ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮ ಆತ್ಮೀಯರಾದ ರಾಧಾಕೃಷ್ಣ ಸರ್ ಅವರೇ, ಸಂತೋಷ್ ಕುಮಾರ್ ಸರ್ ಅವರೇ, ನನ್ನ ವೃತ್ತಿಯ ಸಹಪಾಠಿ ವಿದ್ಯಾಧರ್ ಶೆಟ್ಟಿಯವರೇ, ಇಲ್ಲಿ ಬಂದಾಗ ಒಂದು ಕೋಟಿಂಗ್ ನನಗೆ ಎಲ್ಲಾದರೂ ಹೋದಾಗ ಒಂದೊಂದು ಕೋಟಿಂಗ್ ನನ್ನನ್ನು ಬದಲಿಸ್ತದೆ. ಇಲ್ಲಿ ಪುಸ್ತಕವನ್ನು ಓದ್ತಾ ಇದ್ದಾಗ ನನಗೆ ಸಿಕ್ಕಿದಂಥ ಒಂದು ಕೋಟ್, ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗ್ತದೆ ಅಂತೇಳಿ. ಅದು ಅವರು ಮಾಡ್ತಾ ಇರುವಂಥದ್ದು. ಶೀನಾ ಶೆಟ್ಟಿ ಮತ್ತು ಕೃಷ್ಣ ಮೂಲ್ಯ, ಹೆಚ್ಚಿನವರಿಗೆ ಕೃಷ್ಣ ಮೂಲ್ಯ ಮತ್ತು ಕೃಷ್ಣ ಶೆಟ್ಟಿ ಮತ್ತು ಶೀನಾ ಮೂಲ್ಯ. ಅವ್ರಿಗೇನು ಬೇಸರವೇ ಆಗೋದಿಲ್ಲ. ಒಂದು ಸಲ ಹೀಗೆ ಕೂಡ ಅದು ಬಂತು, ಅವರು ಭಾಳ ಸಂತೋಷದಿಂದ ಅದನ್ನು ಸ್ವೀಕರಿಸುವವರು. ಮತ್ತು ಈ ಟ್ರಸ್ಟನ್ನು ಮುನ್ನಡೆಸ್ತಾ ಇರುವಂತಹ ಮೋಹನ್ ದಾಸ್ ಮರಕಡ ಅವರ ತಂಡ, ಜೊತೆಗೆ ನಮ್ಮ ಆತ್ಮೀಯರೆಲ್ಲರಿಗೂ ಕೂಡ, ಮತ್ತು ಈ ಟ್ರಸ್ಟಿನ ಮೂಲಕ ಬದುಕನ್ನು ಕಟ್ಟಿಕೊಳ್ಳಲಿರುವ ಉತ್ತಮ ಕನಸುಗಳನ್ನು ಹೊಂದಿರುವಂತಹ ಎಲ್ಲರಿಗೂ ಕೂಡ ಈ ಶುಭ ಮುಂಜಾನೆಯ ಶುಭಾಶಯಗಳನ್ನು ಸಲ್ಲಿಸ್ತಾ,
ಅಬ್ದುಲ್ ಕಲಾಂಜಿ ಹೇಳ್ತಿದ್ರು, ಚಿಕ್ಕ ಕನಸನ್ನು ಕಾಣುವುದು ಕೂಡ ಅಪರಾಧ ಅಂತೇಳಿ. ಹಾಗೆ ನೀವೆಲ್ಲರೂ ಕೂಡ ದೊಡ್ಡ ಕನಸನ್ನು ಕಾಣ್ತಾ ಇರುವಂಥದ್ದು ಮತ್ತು ಕಾರುಣ್ಯದ ಜೊತೆಗೆ ನೀವು ಬೆಳೀತಾ ಇರುವಂಥದ್ದು ತುಂಬ ಸಂತೋಷ ಕೊಟ್ಟಿದೆ. ಭಾಷಣ ಯಾವಿಯೇ ಕೆಲಸ ಮಲ್ಪುಲೆ ಅಂತ ಹೇಳ್ತಾ ಇದ್ದವರು ನಮ್ಮ ಆತ್ಮೀಯರಾದ ಗುರುವಪ್ಪ ಅವರು. ಆದ ಕಾರಣ ಅವರ ಆತ್ಮ ಬಹುಶಃ ಈ ಪುಣ್ಯಭೂಮಿಯಲ್ಲಿ ಸುತ್ತಾಡ್ತಾ ಇರಬಹುದು. ಅದಕ್ಕಾಗಿ ನಾನು ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಅವರಿಗಾಗಿ ನಾನು ಹೇಳಲೇಬೇಕಾದ ಒಂದು ಆದಿಂದ ಅಮ್ಮವರೆಗೆ, ನೀವು ನೋಡಿದೆ, ಆದಿಂದ ಅಹವರೆಗೆ, ಅದು ಭಾಳಷ್ಟು ಅರ್ಥಪೂರ್ಣ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಇಲ್ಲಿ ಕಸ ಎಸೆಯಬೇಡಿ. ಆ ಕಸ ಜೀವಿಗಳ ಆರೋಗ್ಯ ಕೆಡಿಸುತ್ತದೆ. ಇರುವ ಕಸವನ್ನು ಬೇರ್ಪಡಿಸಿ ಕಸದ ವಾಹನಕ್ಕೆ ಕೊಡಿ. ಈ ರೀತಿ ಕಸ ವಿಲೇವಾರಿಯಲ್ಲಿ ಸಹಕರಿಸಿ. ಉತ್ತಮವಾದ ಶುಚಿ ಪರಿಸರ ನಮ್ಮದಾಗಲಿ. ಊರಿನ ಸೌಂದರ್ಯ ಕಸಮುಕ್ತ ಪರಿಸರದಲ್ಲಿದೆ. ಮತ್ತು ಋಣಾತ್ಮಕ ಪರಿಣಾಮ ಬೀರುವ ಪ್ಲಾಸ್ಟಿಕ್ ನಮಗೆ ಬೇಡವೇ ಬೇಡ. ಎಲ್ಲೆಡೆ ಸ್ವಚ್ಛತೆಯ ಕೆಲಸವನ್ನು ನಾವು ಮಾಡೋಣ. ಏರುತ್ತಿರುವ ಮಾಲಿನ್ಯ ತಡೆಯಲು ಕಸಕ್ಕೆ ಬೆಂಕಿ ಹಚ್ಚದಿರೋಣ. ಐಶ್ವರ್ಯಕ್ಕಿಂತಲೂ ಮಿಗಿಲು ಸ್ವಚ್ಛತೆ ಮತ್ತು ಆರೋಗ್ಯ. ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಓದು ಬರಹದಷ್ಟೇ ಸ್ವಚ್ಛತೆ ಮುಖ್ಯ. ಔಷಧಗಳಿಂದ ದೂರವಿರಲು ಸ್ವಚ್ಛತೆಯೇ ದಾರಿದೀಪ. ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರುಗಳನ್ನು ನಾವು ಪಡೆಯದಿರೋಣ. ಸ್ವಚ್ಛ ಸುಂದರ ಪರಿಸರ ನಿರ್ಮಾಣ ಮಾಡೋಣ. ಒಂದು ಚಪ್ಪಾಳೆ. ಎಷ್ಟು ಸುಂದರವಾದ, ಬೇರೆ ಬೇರೆ ಕಡೆಗಳಲ್ಲಿ ನಾವು ಏನೇನೋ ಸೂಕ್ತಿಗಳನ್ನು ನೋಡ್ತೇವೆ. ಈ ಒಂದು ಸಂಸ್ಥೆ ಎಷ್ಟು ಅರ್ಥಪೂರ್ಣವಾಗಿ ಅದನ್ನು ಜೋಡಿಸಿಕೊಂಡಿದೆ ನೋಡಿ. ಅದು ಕೇವಲ ಗೋಡೆ ಬರಹಾಗಿ ಉಳಿದಿಲ್ಲ, ಅದನ್ನು ಈ ಸಂಸ್ಥೆ ಮಾಡ್ತಾ ಇರೋದು ತುಂಬ ಸಂತೋಷವನ್ನು ತಂದಿದೆ. ವಿದ್ಯಾರ್ಥಿಗಳಿಗಾಗಿ ಒಂದು ಚಿಕ್ಕ ಕತೆ. ಅದು ನನ್ನ ಮೋಟಿವೇಶನ್ ಗುರುಗಳಾದಂತಹ ಗುರುರಾಜ ಕರ್ಜಗಿಯವರದು. ಗುರುವಪ್ಪ ಬಾಳೆಪುಣ್ಯವರು ಏನನ್ನು ಬಯಸ್ತಾ ಇದ್ದರು ಅನ್ನೋದನ್ನು ಮತ್ತು ಅದು ಅವರ ಜೀವನದ ಒಂದು ಸಂಕೇತವಾಗಿ ನಾನು ಗುರುತಿಸಿಕೊಂಡಿದ್ದೇನೆ. ಅವರು ಬಹಳ ನೇರ ನಡುನುಡಿಯ ಮನುಷ್ಯ. ಆಗ ಸಂತೋಷಣ್ಣ ಬಹುಶಃ ಸದಾಶಿವಳ್ಳಲ್ಲಿ ಹೇಳ್ತಾ ಇದ್ದರು, ಭಾರಿ ಒಳ್ಳೆಯ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ದರು ಅಂತೇಳಿ. ಅವರು ಊರಿನವರು ಅಂತ ಸಂತೋಷಣ್ಣನನ್ನು ಬಿಡಲಿಲ್ಲ, ಅಥವಾ ಒಬ್ಬ ಲಾಯರ್ ಅಂತೇಳಿ ಸದಾಶಿವಳ್ಳರನ್ನು ಬಿಡಲಿಲ್ಲ. ಯಾವುದನ್ನು ಕೇಳಬೇಕೋ ಅದನ್ನು ಅಲ್ಲೇ ಕೇಳುವಂಥದ್ದು ಮತ್ತು ಅಲ್ಲೇ ಅದನ್ನು ಅವರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಅದನ್ನು ತಿಳ್ಕೊಳ್ಳುವಂಥ ಒಂದು ಮನೋಸ್ಥಿತಿ ಇದ್ದವರು. ಇದೇ ರೀತಿ ನಮ್ಮ ಗುರುರಾಜ್ ಕರ್ಜಗಿಯವರು ಒಂದು ಕಡೆ ಹೇಳ್ತಾರೆ, ಒಂದು ಶಿಕ್ಷಕರ ಒಂದು ಸೊಸೈಟಿಯಲ್ಲಿ ಅವರೆಲ್ಲ ರಿಟೈರ್ಡ್ ಆದಂತಹ ಸಂದರ್ಭ. ಅವರೊಂದು ಸೊಸೈಟಿಯನ್ನು ನಿರ್ಮಾಣ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಹೆಸರು ರಾಧಾಕೃಷ್ಣನ್ ಅಂತೇಳಿ ಅದರ ಅಧ್ಯಕ್ಷರು. ಅವರು ಬಹುಶಃ ಗುರುವಪ್ಪರ ಹಾಗೆ ಕೆಲವೊಂದು ವಿಚಾರಗಳನ್ನು, ಒಂದು ಕೆಲಸವನ್ನು ಸಾಧಿಸುವ ಮೂಲಕ ಸಮಾಜಕ್ಕೆ ತೋರಿಸುವವರು. ಆ ಸಂದರ್ಭದಲ್ಲಿ ಅವರ ತಂಡದಲ್ಲಿ ಒಬ್ಬರು ಕೃಷ್ಣಮೂರ್ತಿ ಅಂತೇಳಿ ಒಬ್ಬ ಒಳ್ಳೆಯ ಶಿಕ್ಷಕರು ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ರು. ಒಳ್ಳೆ ಅವರಿಗಾದಂಥ ಚಿಕ್ಕ ಪುಟ್ಟ ಸಮಾಜ ಸೇವೆಯನ್ನು ಮಾಡಿಕೊಂಡು ಅವರ ಸೊಸೈಟಿ ಮುಂದುವರಿತಾ ಇತ್ತು. ಒಂದು ಸಲ ಬಹುಶಃ ಮಕ್ಕಳ ಒತ್ತಡವೋ ಅಥವಾ ಆರೋಗ್ಯದ ಸಮಸ್ಯೆ ಏನೋ ಅವರಿಗೆ, ನನಗೆ ಬೇಡವೇ ಬೇಡ, ಇಂಥ ಸೊಸೈಟಿಯೇ ಬೇಡ, ಸುಮ್ಮನೆ ಯಾಕೆ ಎಷ್ಟು ಒಳ್ಳೆ ಕೆಲಸ ಮಾಡಿದರೂ ಕೂಡ ಸಮಾಜದಿಂದ ಬೈಗಳು ಕೇಳೋದು ಅಂತೇಳಿ ಅವರು ನಿರ್ಧಾರಕ್ಕೆ ಬರ್ತಾರೆ. ನಾನು ಇನ್ನು ಸ್ವಲ್ಪ ದೂರ ಅಂತೇಳಿ ನಿರ್ಧಾರ ಮಾಡಿ ಅವರ ಉಪಾಧ್ಯಕ್ಷರ ಹತ್ರ ಹೇಳ್ತಾರೆ, ಸ್ವಲ್ಪ ಕಷ್ಟ ಆಗ್ತಾ ಉಂಟು ಬರಲಿಕ್ಕೆ, ಸೊ ಈ ಮಹಾಸಭೆಯಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ, ಕ್ಷಮಿಸಬೇಕು ಅಂತ. ಒಬ್ಬರಿಗೆ ಮಾತ್ರ ಹೇಳಿರ್ತಾರೆ ಅವರು. ಈಗ ಭಾಳ ಬೇಸರ ಆಗ್ತದೆ. ಅವರು ಕೃಷ್ಣಮೂರ್ತಿ ಇಲ್ಲದೆ ನಮ್ಮ ಸೊಸೈಟಿ ನಡೆಯಲಿಕ್ಕೆ ಸಾಧ್ಯನಾ ಅಂತೇಳಿ ಉಪಾಧ್ಯಕ್ಷರು ಯೋಚನೆ ಮಾಡಿ ಕೊರಗ್ತಾರೆ. ನಾವು ಕೂಡ ಹಾಗೆ ಆಗುವವರು. ಆದರೆ ಬಾಳೆಪುಣ್ಯವರ ಅಂತಹ ಒಬ್ಬರು ರಾಧಾಕೃಷ್ಣನ್ ಹಾಗೆ ಆಗಲಿಲ್ಲ. ಅವರ ಹತ್ರ ಬಂದು ಇವರು ಹೇಳ್ತಾರೆ, ಉಪಾಧ್ಯಕ್ಷರು ಹೀಗೆ ಸಂಗತಿ ಅಂತ. ಅವರು ಚಂದ ನಗಾಡ್ತಾರೆ. ಬಾಳೆಪುಣ್ಯ ಕೂಡ ಹಾಗೆ ನಗಾಡ್ತಾಯಿದ್ರು.
ಅದಕ್ಕೆಲ್ಲ ಯೋಚನೆ ಮಾಡೋದು ಯಾಕೆ, ನೋಡುವ, ಕಾಲಯ ತಸ್ಮಯ ನಮಃ ಅಂತ ಹೇಳ್ತಾರೆ. ಆಗ ಕಾಲ ಹತ್ತಿರ ಆಗ್ತದೆ, ಅವರು ರಾಜೀನಾಮೆ ಕೊಡುವಂಥ ಸಂದರ್ಭವೂ ಕೂಡ ಬರ್ತದೆ. ಆ ವೇಳೆ ನಾವು ಇನ್ನು ತಡ ಮಾಡೋದಲ್ಲ, ಅವರ ಮನೆಗೆ ಹೋಗಿ ಈ ಒಂದು ವಿಷಯವನ್ನು ಅವರಲ್ಲಿ ಪ್ರಸ್ತಾಪ ಮಾಡಲೇಬೇಕು ಅಂತೇಳಿ ಅವರ ಏನು ಕಮಿಟಿ ಇದೆ ಅದು ಹೇಳುವಾಗ ಅವರು ತಡ ಮಾಡಲಿಲ್ಲ. ಅವರು ಸೀದಾ ರಾಧಾಕೃಷ್ಣನ್ ಜೊತೆ ಸೇರಿ ಅವರ ಮನೆಗೆ ಹೋಗ್ತಾರೆ. ಆಗ ಅವರ ಹೆಸರು ಬಹುಶಃ ಒಂದು ಕುಶಾಲಪ್ಪ ಏನೋ ಇರ್ತದೆ. ಒಂದು ಯಾವುದೋ ಒಂದು ಒಳ್ಳೆಯ ಪುಸ್ತಕವನ್ನು ಓದ್ತಾ ಕೂತಿರ್ತಾರೆ. ತಂಡ ಹೋಗ್ತದಲ್ಲ, ಹೋದಾಗ ಅವ್ರಿಗೆ ಆಶ್ಚರ್ಯ ಆಗ್ತದೆ, ಯಾಕೆ ಬಂದರು ಅಂತ. ಏನಿಲ್ಲ ಮಾಸ್ಟ್ರೇ, ಉಭಯ ಕುಶಲಪರಿ ಮಾತಾಡ್ತಾರೆ, ಮಳೆ ಹೇಗಿತ್ತು, ಹೇಗಿದ್ದಾರೆ ಮಕ್ಕಳು, ಇದೇ ಮಾತಾಡ್ತಾರೆ, ಸುಮ್ಮನೆ ಮಾತಾಡ್ತಾರೆ. ಆಗ ಒಂದು ಕಪ್ಪು ಟೀ ಬರ್ತದೆ, ಒಂದು ಚಹಾ ಕುಡಿತಾರೆ. ಆ ಸಂದರ್ಭ ಇವರೇನು ಮಾತಾಡೋದಿಲ್ಲ. ರಾಧಾಕೃಷ್ಣನ್ ಬೇರೆ ಯಾವ ವಿಚಾರವನ್ನು ಮಾತಾಡಲಿಲ್ಲ. ಅವರು ಕೇಳ್ತಾರೆ, ನಿಮ್ಮಲ್ಲಿ ಯಾವುದಾದ್ರೂ ಕಟ್ಟಿಗೆಯಲ್ಲಿ ಮಾಡಿದಂತಹ ಕೆಂಡ ಉಂಟಾ ಅಂತ ಕೇಳ್ತಾರೆ ಅವರು. ಎಲ್ರಿಗೂ ಆಶ್ಚರ್ಯ ಆಗ್ತದೆ, ಯಾಕೆ ನಾವು ಮಾತಾಡಲಿಕ್ಕೆ ಬಂದದ್ದು ಇವರನ್ನು ಕನ್ವಿನ್ಸ್ ಮಾಡಲಿಕ್ಕೆ, ಇವರು ಕೆಂಡ ಕೇಳ್ತಾ ಇದ್ದಾರಲ್ಲ ಅಂತೇಳಿ. ಅದಕ್ಕೆ ಯಾಕೆ ಅಂತ ಕೇಳ್ತಾರೆ. ಯಾಕಲ್ಲ, ಒಂದು ಚಿಕ್ಕ ಪ್ರಯೋಗ ನನಗೆ ನಿನ್ನೆ ಯಾವುದೋ ಒಂದು ಸಂಶೋಧನೆಯಲ್ಲಿ ನೋಡಿದೆ, ಅದನ್ನು ನಿಮ್ಮ ಎದುರು ಮಾಡುವ ಅಂತೇಳಿ ಅದನ್ನು ನಾನು ಆಗ ಉಂಟು ಸರ್, ಕೆಂಡ ಉಂಟು ಅಂತೇಳಿ ಒಂದು ಮಣ್ಣಿನ ತಟ್ಟೆಯಲ್ಲಿ ಸ್ವಲ್ಪ ಕೆಂಡವನ್ನು ಅವರು ತರ್ತಾರೆ. ಆ ಕೆಂಡವನ್ನು ಹತ್ತಿರ ಇಡ್ಲಿಕ್ಕೆ ಹೇಳ್ತಾರೆ ಇವರು. ಆಮೇಲೆ ಏನೂ ಮಾತಾಡೋದಿಲ್ಲ. ನೀವು ನಮ್ಮ ಟ್ರಸ್ಟಿಗೆ ಬೇಕು ಅಂತಾಗಲಿ ಅಥವಾ ನೀವಿಲ್ಲದಿದ್ದರೆ ನಮ್ಮ ಟ್ರಸ್ಟ್ ನಡೆಯುವುದೇ, ಏನನ್ನೂ ಮಾತಾಡೋದಿಲ್ಲ. ಬರೇ ಅವರ ಎದುರು ಮಕ್ಕಳೆಲ್ಲ ಇನ್ನು ಕಲಿತ ಮೇಲೆ ಹೌದು ಒಮ್ಮೊಮ್ಮೆ ಬೇಡ ಅಂತೆಲ್ಲ ಆಗ್ತದೆ, ಆದರೆ ಬೇರೆ ಯಾವುದನ್ನು ಕೇಳಿಲ್ಲ. ನೀವು ಬರಬೇಕು, ನೀವು ನಮ್ಮ ಟ್ರಸ್ಟಲ್ಲಿರಬೇಕು, ಯಾವುದನ್ನು ಕೇಳದೆ ಅವರು ಹೊರಟು ಹೋಗ್ತಾರೆ. ಆಗ ಉಪಾಧ್ಯಕ್ಷರು ಇವರೆಲ್ಲ ಬಾಕಿ ಕೋಶಾಧಿಕಾರಿಗಳೆಲ್ಲ ಕೇಳ್ತಾರೆ, ಎಂಥ ಅಧ್ಯಕ್ಷರೇ, ನಾವು ಬಂದದವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ನೀವು ಇಷ್ಟು ಹೇಳಿ ಹೊರಡುದೆ ಚಹಾ ಕೊಡೋದು ಅಂತ. ಆಗ ರಾಧಾಕೃಷ್ಣರು ಹೇಳ್ತಾರೆ, ಬನ್ನಿ 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 ಎಲ್ಲವೂ ಸರಿ ಆಗ್ತದೆ ಅಂತ. 2-3 ನಿಮಿಷ ಆಗುವಾಗ ಇವರು ಈ ಕೆಂಡವನ್ನು ನೋಡ್ತಾರೆ. ಕೆಂಡ ಮಸಿಯಾಗಿದೆ. ಅದನ್ನು ತೆಂಗಿನ ಮರದ ಹತ್ರ ಅಂತ ಬಿಸಾಡಲಿಕ್ಕೆ ಹೋಗುವಾಗ ಹೀಗೆ ನೋಡ್ತಾರೆ. ನಿಗಿ ಕೆಂಡ ಎಷ್ಟು ಚೆನ್ನಾಗಿ ಉರಿತಾ ಇತ್ತು, 10 ನಿಮಿಷದಲ್ಲಿ ಫ್ಯಾನಿನ ಗಾಳಿಗೆ ಅದು ಇದ್ದಿಲಾಗಿ ಹೋಗಿದೆ. ನಾನು ಕೂಡ ಹಾಗೆ ಆದರೆ, ಹೇಗೂ ರಿಟೈರ್ಡ್ ಆದವರಿಗೆ ನಮಗೆ ಒಂದು ಜೀವನೋತ್ಸವಕ್ಕೆ ಇರುವಂಥದ್ದು ಇಂಥದ್ದೆಲ್ಲ ಸಂಘಟನೆಗಳು, ಟ್ರಸ್ಟ್ಗಳು, ಇದರಿಂದ ನಾನು ಬಿಟ್ಟು ಹೊರಗೆ ಹೋದರೆ ನಾನು ಕೂಡ ಇದೇ ರೀತಿ ಇದ್ದಿಲಾಗ್ತಾನೆಲ್ಲ ಅಂತೇಳಿ ಈ ಕಥೆಯನ್ನು ಕೂಡ ನನಗೆ ಗುರಪ್ಪ ಸರೇ ಹೇಳಿತ್ತು. ಸೊ ಇದನ್ನು ಇಲ್ಲಿ ಹೇಳಲೇಬೇಕಾಯಿತು ಅವರ ಆತ್ಮಶಾಂತಿಗಾಗಿ. ಸೊ ಅಂಥದ್ದು ಆಗದ ಹಾಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದೇ ನಮ್ಮ ರಿಟೈರ್ಡ್ ಲೈಫ್ ಅಂತ ಅವರು ಹೇಳ್ತಾ ಇದ್ದರು. ಬಹುಶಃ ರಿಟೈರ್ಡ್ ಲೈಫಿಗೆ ಅವರೀಗ ಇಲ್ಲ. ಎನಿಹೌ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ, ಮೋಹನ್ ದಾಸ್ ಮರಕಡ ಅವರ ಆ ಟೀಮಿನ ಸಾಧನೆ ಕೇಳಿ ನಾವು ಏನೂ ಅಲ್ಲ ಅಂತಾಗಿದೆ. ನಾವು ಸ್ಟೋರಿಗಳನ್ನು ಮಾಡಬಹುದು, ಯಾರ್ದಾದ್ರೂ ಗೂಗಲ್ ಪೇ ಮಾಡಿ ಅಂತೇಳಿ ಯಾರಿಗಾದರೂ ಕುಟುಂಬಕ್ಕೆ ಸಹಾಯ ಮಾಡಬಹುದು. ಎಷ್ಟೋ ಸಲ ನಾವು ಮಾಡಿದ ಸ್ಟೋರಿಗೆ ರೆಸ್ಪಾನ್ಸ್ ಇಲ್ಲದೆ ಪೇಪರ್ ಇಡಬಾರ್ದು, ಟಿ ವಿ ಇಡಬಾರ್ದು, ಪಕ್ಕಡೆ ಎಂಕ್ಲ ಕುಟುಂಬದ ಮರ್ಯಾದೆ ಇದ್ದರೆ ದಾಲ ಬತ್ತಜಿಂತ ಹೇಳೋರು ಇರುವ ಈ ಕಾಲದಲ್ಲಿ ಅವರು ಕೆಲಸ ಶುರು ಮಾಡಿದ್ದು ಗುರುವಪ್ಪರ ಮೊನ್ನೆ ಅಂತ್ಯದ ಬಳಿಕ ಅಲ್ಲ. ಅವರ ಕೆಲಸ ಶುರುವಾಗಿ ಬಹುಶಃ 4 ವರ್ಷ ಆಗಿದೆ. ಸೊ 4 ವರ್ಷದ ಒಂದು ಅವಧಿಗೆ ಅವರಿಗೆ ನೆನಪಿಗೆ ಬಂದದ್ದು ಇಂತಹ ಒಬ್ಬ ನಿಸ್ವಾರ್ಥ ಮತ್ತು ನೇರ ನಡುನುಡಿಯ ಮನುಷ್ಯ. ಅವರ ಹೆಸರಲ್ಲಿ ಕೂಡ ದತ್ತಿ ನಿಧಿಯನ್ನು ಪ್ರಾರಂಭಿಸಿದರು. ಅಂತೆಯೇ ಆ ನಿಧಿಯಿಂದ ನೀವು ಪಡೆದಂತಹ ಏನು ಪ್ರಯೋಜನ ಇದೆ ಅದು ಖಂಡಿತವಾಗಿ ಒಂದು ಸಾರ್ಥಕದ ಹಂತವನ್ನು ತಲುಪಿದಾಗ ಗುರುವಪ್ಪರು ಬಹಳಷ್ಟು ಅದರಿಂದ ತೃಪ್ತಿ ಪಡ್ತಾರೆ ಮತ್ತು ಆ ಕುಟುಂಬ ಕೂಡ ಅದರಿಂದ ಸಂತೋಷ ಪಡ್ತದೆ. ಅದನ್ನು ಖಂಡಿತವಾಗಿ ನೀವು ಮಾಡಿ ಇನ್ನು ಮುಂದಕ್ಕೆ ತುಂಬ ಮಕ್ಕಳಿಗೆ ಈ ಒಂದು ಟ್ರಸ್ಟಿಂದ ಸಹಾಯ ಆಗಲಿ ಅಂತ ಹೇಳ್ತಾ, ಸಾಧ್ಯತೆ ಆದರೆ ನಾವು ಕೂಡ ಇಂತಹ ಒಂದು ಕೆಲಸಗಳಲ್ಲಿ ಕೈ ಹಚ್ಚುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಭರವಸೆ ಕೊಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದಕ್ಕಾಗಿ ಈ ಒಂದು ಅನ್ಸಾರಿ ನೋಡಿಯ ತಂಡಕ್ಕೆ ನಾನು ನನ್ನ ಕೃತಜ್ಞತೆ ಸಲ್ಲಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಬ್ಬರು ಗಣ್ಯರು ರಾಧಾಕೃಷ್ಣ ರೈ ಅವರು ಮತ್ತು ಸಂತೋಷ್ ಕುಮಾರ್ ಅವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಬೀಳ್ಕೊಡುತ್ತಾ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಶ್ರೀನಾಥ್ ಶೆಟ್ಟಿ ಅವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂತೋಷ. ಮೋಹನ್ ದಾಸ್ ಮರಕಡ್ ಅವರು ನಿನ್ನೆಯಲ್ಲಿ ಬಂದಿದ್ದರು. ನಮ್ಮದು ದುಡ್ಡು ನಾವು ಬೇರೆಯವರು ಕೊಡೋದು ಕಡಿಮೆ, ಮನಿ ಕಡಿಮೆ, ಮೋಟಿವೇಶನ್ ಮಾಡೋದು, ಪ್ರೇರಣೆ ಮಾತ್ರ ಕೊಡ್ತಾ ಹೋಗ್ತೇವೆ.
ಮನಸ್ಸನ್ನು ಕಾಣುತ್ತೆ. ಈ ಕಾರ್ಯಕ್ರಮ ಇಲ್ಲಿ ಮಾಡಲಿಕ್ಕೆ ಅವರು ಸಲಹೆ ಕೊಟ್ಟಿದ್ದಾರೆ. ಮರಕಡೆ ಸರ್ ಅವರು ಟೀಮ್ ಇಲ್ಲಿಗೆ ಬಂದಿತ್ತು. ಎಲ್ಲ ಅತಿಥಿಗಳು ಚೆನ್ನಾಗಿ ಮಾತನಾಡಿದ್ದಾರೆ. ಮಿತ್ರರು, ಪತ್ರಕರ್ತರು, ಅಬ್ಬಕ್ಕರ್ ಟಿವಿ ಅವರು ಮಾತನಾಡಿದ್ದಾರೆ. ಅಜಿಗೆ ಹೋಗಿ ಬಂದ ಒಬ್ಬರು ಆದರ್ಶ ಜನಪ್ರತಿನಿಧಿ ಇದ್ದಾರೆ. ಆಮೇಲೆ ಅಪರೂಪದ ಒಬ್ಬರು ಕಲಾವಿದರಿದ್ದಾರೆ. ಮತ್ತು ನಿಮ್ಮ ತಂಡ ಇದೆ. ನನಗೆ ಬೇರೆ ಮಾತಾಡಲಿಕ್ಕೆ ಹೋಗಿ ನಿಮ್ಮ ತಂಡದ ಬಗ್ಗೆ ನಮಗೆ ಬಹಳ ಬಹಳ ಸಂತೋಷ. ಯಾಕೆಂದರೆ ಗುರುವಪ್ಪರ ಬಗ್ಗೆ ಎಲ್ಲರೂ ಮಾತನಾಡಬಹುದು, ಆದರೆ ಗುರುವಪ್ಪರನ್ನು ಅನುಸರಿಸುವ ಜನ ಹುಡುಕಬೇಕು ಎಲ್ಲಿದ್ದಾರೆ. ಹಾಗಿರುವಾಗ ನನಗೆ ನಿಮ್ಮ ಮೇಲೆ ವಿಶೇಷ ಬಂದದ್ದು, ಗುರುವಪ್ಪರಿಗಿಂತಲೂ ಹೆಚ್ಚಿನವಾದ ಒಂದು ಸಂಕಲ್ಪ ನಿಮ್ಮ ಹತ್ರ ನಾನು ಕಂಡೆ. ಗುರುವಪ್ಪರಿಗಿಂತಲೂ ಹೆಚ್ಚಿನ ಒಂದು ಆದರ್ಶವನ್ನು ಕಂಡಿದ್ದೇನೆ. ನಾನು ಹೇಳಿದೆ, ಗುರುವಪ್ಪ ಎಲ್ಲರೂ ಯಾಕೆ ಒಪ್ಪಿಕೊಳ್ಳಿಕ್ಕಿಲ್ಲ ಅಂದರೆ, ಗುರುವಪ್ಪ ನಮ್ಮನ್ನೂ ಬಿಟ್ಟಿಲ್ಲ, ನಮ್ಮನ್ನೂ ವಿಮರ್ಶೆ ಮಾಡಿದ್ದಾರೆ, ಪರೀಕ್ಷಿಸಿದ್ದಾರೆ, ಮತ್ತೆ ನೋಡಿದ್ದಾರೆ. ಆಮೇಲೆ ನಾವು ಒಬ್ಬರು ಒಟ್ಟಾಗಿ ಊಟ ಮಾಡಿದ್ದೇವೆ, ಒಟ್ಟಾಗಿ ಊಟ ಮಾಡಿದ್ದೇವೆ, ಒಟ್ಟಾಗಿ ಒಂದೇ ರಾತ್ರಿ ಹಲವು ಸಲ ಕಳೆದಿದ್ದೇವೆ. ಬಾಳೆಪುಣಿಯವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವರಿರುವಾಗ ಎಲ್ಲರೂ ಒಪ್ಪಿಕೊಳ್ಳಿಲ್ಲ, ಅವರು ಎಲ್ಲರೂ ಟೀಕೆ ಮಾಡ್ತಾ ಇದ್ರು. ಆದರೆ ಅವರೇ ಗೊತ್ತಿತ್ತು, ಅವರು ಟೀಕೆ ಮಾಡ್ತಿದ್ರು. ಆದರೆ ನೀವು ಅಲ್ಲಿ ಅವರ ಮಗ ಮತ್ತು ಶ್ರೀಮಂತಿದ್ದಾರೆ, ನೀವು ಅವರ ಆದರ್ಶ ಒಪ್ಪಿಕೊಂಡದ್ದು, ಅವರ ಬಗ್ಗೆ ಇರುವ ಅಭಿಮಾನ ನಿಮಗೆ ಮಾತ್ರ ಅಲ್ಲ, ನಿಮ್ಮ ತಂಡಕ್ಕೆ, ನಿಮ್ಮ ಕುಟುಂಬಕ್ಕೆ ಇರುವುದು ಬಹಳ ವಿಶೇಷ ಕಾಣುತ್ತೆ, ಬಹಳ ವಿಶೇಷ ಕಾಣುತ್ತೆ. ಗುರುವಪ್ಪರ ಆದರ್ಶ ನೀವು ತೆಗೆದುಕೊಂಡಿದ್ದೀರಿ. ನಾನಿಲ್ಲಿ ಅವರ ಮಗ ಇದ್ದಾರೆ ಮನೇಶ್, ಇದರ ಬಗ್ಗೆ ನೀವೇ ಅಧ್ಯಯನ ಮಾಡಬೇಕು. ನೀವು ಎಲ್ಲೆಲ್ಲಿ ಮಾಡ್ತಾ ಇರ್ಬೋದು. ಯಾಕೆಂದರೆ ಒಬ್ಬರು ಅವರ ಸ್ನೇಹಿತರು ಇದನ್ನು ಅವರ ಒಂದು ಆದರ್ಶವನ್ನು ಈ ಥರ ಪಾಲಿಸ್ತಾರೆ ಅಂತ ಆದರೆ ನಿಮಗೆ ತುಂಬ ಅವಕಾಶ ಉಂಟು. ಯಾಕಂದರೆ ನೀವು ಎಲ್ಲೆಲ್ಲಿ ಮಾಡ್ತಾರೆ ಅಂತ ಹೇಳ್ತಿದ್ದಾಗ ನಾನು ಆಗ ಬಾಳೆಪುರಿ ಹೇಳ್ತಾ ಇದ್ದೆ, ಒಂದು ಅಂಬೇಡ್ಕರ್ ಅವರ ಆದರ್ಶವನ್ನು ಮನೇಶ್ ತಗೋಬೇಕು ಅಂತ. ಆ ದೊಡ್ಡದಾದ ಒಂದು ಆದರ್ಶವನ್ನು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಅಂಬೇಡ್ಕರ್ ಬಹಳ, ಯಾಕಂದ್ರೆ ಅಂಬೇಡ್ಕರ್ ಅವಧಿಯಲ್ಲಿ ಇದ್ದಂಥ ಶೋಷಣೆ, ಹಿಂಸೆ, ಕಷ್ಟ, ಅವಮಾನ ಈಗ ಯಾರಿಗಿಲ್ಲ ಅಂತದ್ದು. ಅಂಥ ಅವಮಾನವನ್ನು ಸಹಿಸಿಕೊಂಡು ಆ ಒಂದು ಮಹಾ ಮಾನವತಾವಾದಿ ಆಗಿ ದೊಡ್ಡ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶ ಕೊಟ್ಟಿದ್ದಾರೆ. ಮನೇಶ್, ನೀವಿದ್ದೀರಿ, ಒಬ್ಬರು ಆದರ್ಶ ತಾಯಿ ಇದ್ದಾರೆ, ತಾಯಿ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತುಂಟು. ಇದೊಂದು ನಿಮ್ಮ ತಂದೆಯನ್ನು ಒಂದು ಆದರ್ಶವಾಗಿ ಇಟ್ಟುಕೊಂಡು ಈ ತಂಡ, ಮೋಹನ್ ದಾಸ್ ಮರಕಟ್ಟರವರು ಮತ್ತು ಅವ್ರ ಬೇರೆ ತಂಡ ಇದೆ. ಯಾಕೆಂದರೆ ಅವರು ನಿನ್ನೆ ರಮೇಶ್ ಶೆಟ್ಟಿ ಬಂದಿದ್ದರು, ಮತ್ತು ಇನ್ನು ಕೆಲವರಿದ್ದೀರಿ. ನಿಮ್ಮ ತಂಡದ ಬಗ್ಗೆ ನಾವು ಸ್ವಲ್ಪ ನೋಡಬೇಕಾಗ್ತದೆ. ಯಾಕಂದರೆ ಇಂಥ ಜನ ಬೇಕು ನಮಗೆ, ಇಂಥ ಜನ ಬೇಕು. ಪ್ರಚಾರಕ್ಕಾಗಿ ಅಲ್ಲ, ಒಂದು ಸ್ವಾರ್ಥಕ್ಕಾಗಿ ಇಲ್ಲ. ಯಾಕಂದರೆ ಸ್ವಾರ್ಥ ಇರುವಲ್ಲಿ ಶಕ್ತಿ ಇರುವುದಿಲ್ಲ. ನಿಮ್ಮದು ನಿಸ್ವಾರ್ಥವಾದ ಸೇವೆ, ನಿಸ್ವಾರ್ಥಕ್ಕೆ ಶಕ್ತಿ ಉಂಟು. ನಿಸ್ವಾರ್ಥ ಇರುವಲ್ಲಿ ಜನ ಬೆಂಬಲ, ದೇವರ ಪ್ರೇರಣೆ ಎಲ್ಲವೂ ಸಿಗುತ್ತೆ. ಅದಕ್ಕಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಿಮ್ಮ ಅತ್ಯುತ್ತಮವಾದ ಕಾರ್ಯಕ್ರಮ ಇದು ನಿಮಗೆ ಒಂದು ದೊಡ್ಡ ಸಂತೋಷ ಕೊಡ್ತದೆ. ನಿಮಗೆ ಮಾತ್ರ, ನಿಮ್ಮ ಕುಟುಂಬಕ್ಕೆ ಸಂತೋಷ ಕೊಡುತ್ತೆ, ನಿಮ್ಮ ಇಡೀ ತಂಡಕ್ಕೆ ಸಂತೋಷ ಕೊಡುತ್ತೆ. ಇದರಿಂದ ಈ ಬಾಳೆಪುಣಿಯವರು ಏನಿದ್ದಾರೆ ಅದೊಂದು ಅವರೊಂದು ಪ್ರೇರಣೆ, ಅವರೊಂದು ಒಂದು ಸ್ಫೂರ್ತಿ ಅದನ್ನು ಮುಂದೆ ಕೊಂಡೋಗ್ತಾರೆ. ಅವ್ರು ಹೇಳ್ತೀರಿ ಬಾಳೆಪುಣಿಯ ಒಂದು ಹೆಸರು ಉಳಿಬೇಕು ಅಂತ. ಬಾಳೆಪುಣಿ ಅಂದರೆ ಭಾರತದ, ಬಾಳೆಪುಣಿ ಅಂದರೆ ಒಂದು ಗ್ರಾಮ, ಬಾಳೆಪುಣಿ ಅಂದರೆ ವ್ಯಕ್ತಿ. ನೋಡಿ, ವ್ಯಕ್ತಿ ಒಂದು ಶಕ್ತಿ ಆಗುತ್ತೆ. ಭಾರತದ ಬಾಳೆಪುಣಿ ಒಂದು ಗ್ರಾಮ. ಆ ಗ್ರಾಮದೊಬ್ಬರು ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟಿದವರು, ಕೂಲಿ ಕೆಲಸ ಮಾಡಿದ್ದಾರೆ, ಕೆಂಪು ಅಲ್ಲಿ ಕೊರೆಯಲ್ಲಿ ಕೆಲಸ ಮಾಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಬೇರೆ ಬೇರೆ ಪತ್ರಕರ್ತರ ಕೆಲಸ ಮಾಡಿ ಒಂದು ದೊಡ್ಡ ಪತ್ರಕ್ಕೆ ಹೋಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ, ಅಂಬೇಡ್ಕರ್ ಹೆಸರು ಪ್ರಶಸ್ತಿ ತೆಗೆದುಕೊಂಡದ್ದು ಸಾಮಾನ್ಯ ಅಲ್ಲ. ಆ ಮನುಷ್ಯ ಬಹಳ ದೊಡ್ಡ ಸಾಧನೆ, ಸಾಧ್ಯವೇ ಇಲ್ಲ. ದೂರ ನಿಲ್ಲಿಸುವಂಥ ಆ ಸಮಯದಲ್ಲಿ ಅದನ್ನೆಲ್ಲ ಒಂದು ಸವಾಲಾಗಿ ತೆಗೆದುಕೊಂಡು ಅವರು ಬೆಳೆದು ನಿಂತದ್ದು ಅದ್ಭುತವಾದ ಸಂಗತಿ. ಕೆಲವು ಸಲ ಅವರು ನಿರ್ದಾಕ್ಷಿಣ್ಯವಾಗಿ ನಿಂತರೆ ಯಾಕೆ ಕಾರಣ ಅಂದರೆ ಅವರು ಅಂಥ ಶೋಷಣೆಗೆ ಒಳಗಾದವರು. ಅಂಥ ಶೋಷಣೆಗೆ ಒಳಗಾದವರು ಒಂದು ಶೋಷಣೆ ಮುಕ್ತರಾಗಿ ಎಲ್ಲರಿಗೂ ಒಂದು ಶಕ್ತಿ ಕೊಡುವಂಥ ಕೆಲಸ ಅವರು ಮಾಡಿದ್ದಾರೆ. ಬಾಳೆಪುಣಿ ಗುರುವಪ್ಪನವರು ಆ ಕಾರ್ಯಕ್ರಮ, ಬಾಳೆಪುಣಿ ಗುರುವಪ್ಪನ ಸ್ಮರಣಾರ್ಥ ನೀವು ಇಲ್ಲಿ ಕಾರ್ಯಕ್ರಮ ಮಾಡಿದರೆ ಮೋಹನ್ ದಾಸರೇ, ಖಂಡಿತವಾಗಿ ನಿಮ್ಮ ಕಾರ್ಯ ಹೋಗುತ್ತೆ. ಯಾಕೆಂದರೆ ನೀವು ಬೆಂಬಲ ಕೊಡುವಂಥ ಮಕ್ಕಳು, ವಿದ್ಯಾರ್ಥಿಗಳು ನೋಡಿ, ಅವರು ಅಸಾಮಾನ್ಯ ವ್ಯಕ್ತಿಗಳಾಗ್ತಾರೆ. ಯಾಕೆಂದರೆ ನಾವು ಗಮನಿಸ್ತಾ ಇದ್ದೇವೆ, ಈ ಗೌರವಧನದಲ್ಲಿ ಸೇವೆ ಕೊಡೋದು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಇಂಥವರ ಮಕ್ಕಳು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ. ಯಾಕೆಂದರೆ ಈ ಸಮಾಜ ಅಂಥವ್ರು ಸ್ವಲ್ಪ ಬೇರೆ ಥರ ನೋಡ್ತಾರೆ. ಆ ಥರ ಸಮಾಜ ನೋಡುವಾಗ ಒಂದು ವಿಶೇಷವಾದ ಇದು ಕಣ್ಣಿಗೆ ಕಾಣದ ವಿಶೇಷ ಶಕ್ತಿ ಉಂಟು. ಅದು ನಾವು ಪ್ರಕೃತಿ ಶಕ್ತಿ ಹೇಳ್ತೇವೆ. ಆ ಶಕ್ತಿ ಅದಕ್ಕೆ ಬೆಂಬಲ ಕೊಡುತ್ತೆ. ಇವತ್ತು ಏನು ಮಕ್ಕಳು ನೀವು ಇವರ ಸಹಾಯ ತೆಗೆದುಕೊಂಡಿದ್ದೀರಿ, ಗುರುವಪ್ಪ ಬಾಳೆಪುಣಿಯವರ ಒಂದು ಹೆಸರಿನಲ್ಲಿ ಒಂದು ವಿದ್ಯಾರ್ಥಿ ನಿಮಗೆ ಸಿಕ್ಕಿದೆ. ನೀವು ನೋಡಿ, ಗುರುವಪ್ಪರನ್ನು ಮೀರಿಸುವಂಥ ಒಂದು ವ್ಯಕ್ತಿಗಳು ನೀವು ಆಗಬೇಕು. ಗುರುವಪ್ಪರ ರಾಷ್ಟ್ರಮಟ್ಟಕ್ಕೆ ಒಂದು ರೀತಿಯಲ್ಲಿ ಒಂದು ಪರೀಕ್ಷೆ ಆಗಿದ್ದರೆ ನೀವು ಕೂಡ ಇದರ ವಿದ್ಯಾಭ್ಯಾಸ ಮಾಡಿ ಅದೇ ಥರ ಮಾಡಬೇಕು. ಯಾಕೆಂದರೆ ನಮ್ಮದು ಕೆಲಸ ಹಾಗೆ. ನಮಗೆ ಈ ನಾವು ಸಂಸ್ಥೆ ಕಟ್ಟುವಾಗ ನಾವು ಯಾರದ್ದು ದುಡ್ಡು ಕೇಳಲಿಕ್ಕೆ ಹೋಗುವುದಿಲ್ಲ. ಈಗ ನೀವು ಕೂಡ ಕೇಳಿರ್ಲಿಕ್ಕಿಲ್ಲ, ಯಾರು ಆ ವಿದ್ಯಾರ್ಥಿಗಳು ನಿಮ್ಮನ್ನು ಪತ್ತೆ ಮಾಡಿರಬೇಕು, ಸಹಾಯ ಕೊಟ್ಟಿದ್ದಾರೆ. ನಮ್ಮ ಸಮಾಜ ಕಾರ್ಯಕ್ಕೂ ಹಾಗೆ
ಅದು ತನ್ನಿಂತಾನೆ ಬೇಕಾದಾಗ ಬರುತ್ತೆ. ನಾವು ಯಾರ ದುಡ್ಡು ಕೇಳಲಿಕ್ಕೆ ಹೋಗುದಿಲ್ಲ. ನಮ್ಮ ಕಟ್ಟಡ ಸೋರ್ತಾಯಿತು, ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದರು, ಚೀಟಿ ಹಾಕಿಸ್ಕೊಟ್ಟು. ಯಾರೋ ಒಬ್ಬರು ಅಪರಿಚಿತ ವ್ಯಕ್ತಿ ಬಂದರು, ಜನಶಿಕ್ಷಣ ಟ್ರಸ್ಟ್ ಮೂಲಕ ಒಂದು 10 ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆ ಇದೆ, ಕನ್ನಡ ಮಾಧ್ಯಮ ಶಾಲೆಗಳು ಉಚಿತ ಉಂಟು, ಎಲ್ಲ ಇಂಗ್ಲಿಷ್ ಮೀಡಿಯಂ ಹೋಗುತ್ತಾರೆ, ಕನ್ನಡ ಮಾಧ್ಯಮ ಶಾಲೆ ಉಳಿಬೇಕು, ಕನ್ನಡ ಮಾಧ್ಯಮ ಕಲಿಬೇಕು. ಆದರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಇಂಗ್ಲಿಷ್ ಕಲಿಸಬೇಕು, ವರ್ಲ್ಡ್ ಕ್ಲಾಸ್ ಇಂಗ್ಲಿಷ್ ಬೇಕು ಅಂತ ಕಲಿಸಬೇಕು ಅಂತ ಒಂದು ಕಾರ್ಯಕ್ರಮ ಉಂಟು. ಈಗ 10 ಶಾಲೆಗಳಲ್ಲಿ 600 ಮಕ್ಕಳಿಗೆ 1 ವರ್ಷದಲ್ಲಿ ಗ್ರಾಮರ ಆಧಾರಿತವಾಗಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡ ಮಾತನಾಡಿದ ಹಾಗೆ, ಬ್ಯಾರಿ ಭಾಷೆ ಮಾತನಾಡಿದ ಹಾಗೆ, ತುಳು ಮಾತನಾಡಿದ ಹಾಗೆ ಇಂಗ್ಲಿಷ್ ಭಾಷೆ ಒಂದನ್ನು ಕಲಿಬೇಕು. ಭಾಷೆ ಮಾತ್ರ ಅಲ್ಲ, ಒಂದು ಲೈಫ್ ಸ್ಕಿಲ್ ಕೊಡಬೇಕು. ಲೈಫ್ ಸ್ಕಿಲ್ ಅಂದರೆ ಅಲ್ಲಿ ನಿಮ್ಮ ಒಳಗಿರುವಂತಹ ವಿಶೇಷವಾದ ಶಕ್ತಿ. ಅದು ವಿಶೇಷವಾದ ಶಕ್ತಿ ಪ್ರತಿಯೊಬ್ಬರ ಹತ್ರ ಬೇರೆ 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 ಇರುತ್ತೆ. ಆ ವಿಶೇಷ ಶಕ್ತಿಯನ್ನು ಬಡಿದೆಬ್ಬಿಸಬೇಕು, ಅದನ್ನು ಹೊರಗೆ ತರಬೇಕು. ಅದು ಉಂಟು. ಅದು ಆಂತರಿಕ ಶಕ್ತಿಯನ್ನು ಬೆಳಕಿಗೆ ತರುವಂತಹ ಕೆಲಸ ಒಟ್ಟೊಟ್ಟಿಗೆ ಆಗಲಿಕ್ಕುಂಟು. ಅಲ್ಲಿ 2 ಹುಡುಗಿಯರಾಗ ನಾವು ಮಾತನಾಡಿದರು. ಅದ್ಭುತವಾದ ಪ್ರತಿಭೆಗಳು ಮರಕಡ್ ಸರ್. ನೀವು ಈ ಥರ ಮಾಡುವ, ನಾನು ಹೇಳಿದ ನಮ್ಮ ಕಡೆಯಿಂದ ಮೋಟಿವೇಶನ್ ನಾವು ಕೊಡ್ತೇವೆ. ಮೋಟಿವೇಶನ್ ಪ್ರೇರಣೆ ಮತ್ತು ಮನಿ ಬೇಕು, ಮೋಟಿವೇಶನ್ ಬೇಕು. ಯಾವುದೋ ವ್ಯಕ್ತಿ ಮೇಲೆ ಬರಬೇಕು, ಎರಡು ಹಂಬಲ ಬೇಕು. ಒಂದು ಆ ವ್ಯಕ್ತಿಯ ಹಂಬಲ ಮತ್ತು ಬೆಂಬಲ. ಈಗ ನಿಮ್ಮದು ಬೆಂಬಲ ಕೊಟ್ಟಿದ್ದೀರಿ, ಆ ಕಲಿಕಾ ಇರುವ ವಿದ್ಯಾರ್ಥಿಗಳು ಯಾರು ಆ ನಿಂತ್ಕೊಂಡಿದ್ದಾರೆ, ಇಬ್ಬರು ಬಂದರೆ 3 ಜನ, ಇಬ್ಬರು ನಿಂತ್ಕೊಳ್ಳಿ, ಒಂದ್ಸಲ ಬನ್ನಿ ಇಲ್ಲಿಗೆ. ಅವರಿಗೆ ಜೋರು ಚಪ್ಪಾಳೆ ಕೊಡಿ, ಇಬ್ಬರು ಬನ್ನಿ. ಇವರಿಗೆ ಹಂಬಲ ಉಂಟು, ಹಂಬಲ ಕಲಿಯುವ ಹಂಬಲ ಇಬ್ಬರಿಗೂ ಉಂಟು. ನೋಡಿ, ಆದರ್ಶ ವಿಶ್ವದ ಸ್ತ್ರೀ ಶಕ್ತಿ ಆಗಬೇಕು ಮುಂದೆ. ಇಲ್ಲಿ ನಿಂತ್ಕೊಳ್ಳಿ. ವೆರಿ ಗುಡ್. ನೋಡಿ, ಆ ಕಡೆ ನೋಡ್ಬೇಕು. ನೋಡಿ, ಬಹಳ ಆದರ್ಶವಾಗಿ ನೋಡಿ. ಅವರದ್ದು ಮರಕಡ್ ಸರ್ ನೀವು ಬೆಂಬಲ ಕೊಟ್ಟಿದ್ದೀರಿ. ನೋಡಿ ಇವರು ಹೆಂಗೆ ಬೆಳಗ್ತಾರೆ ಅಂತ. ದೇಶಕ್ಕೆಲ್ಲ ವಿಶ್ವ ಮಟ್ಟದಲ್ಲಿ ಗುರುತಿಸಲ್ಪಡುವಂಥ ವ್ಯಕ್ತಿಗಳು ನೀವು ಆಗುತ್ತೀರಿ. ಚೆನ್ನಾಗಿ ಕಲಿಯಿರಿ. ನೀವು ನಿಮ್ಮ ಕುಟುಂಬದೊಟ್ಟಿಗೆ, ಸಮಾಜದೊಟ್ಟಿಗೆ, ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ಬೆಳಕು ಕೊಡುವಂಥ ಶಕ್ತಿಯಾಗಿ ನೀವು ಮೂಡಿ ಬರುವುದಂತೂ ಖಾತ್ರಿ. ಇಷ್ಟೇ ಮಾತು ಹೇಳುವುದು. ನೀವು ಸಾಮಾನ್ಯ ಜನರನ್ನು, ಅವರು ಸಾಮಾನ್ಯ ಜನ ಅಲ್ಲ, ಅಸಾಮಾನ್ಯರು, ಅವರು ಭರವಸೆ ಬೆಳಕು ಅಂತ ನೀವು ಒಂದು ಕಾರ್ಯ ಮಾಡುತ್ತೀರಿ ಮೋಹನ್ ದಾಸ್ ಸರ್ ಅವರೇ. ಬಹಳ ವಿಶೇಷ. ನೀವೊಂದು ಅಪರೂಪದ ವ್ಯಕ್ತಿ. ನಾನು ಬಾಳೆಪುಣಿ ಕೂಡ ಒಬ್ಬರು ಅಪರೂಪ ವ್ಯಕ್ತಿ ಹೇಗೋ ಹಾಗೆ ನೀವು ಅಪರೂಪದ ವ್ಯಕ್ತಿ. ಬಾಳೆಪುಣಿಯನ್ನೇ ಆದರ್ಶವಾಗಿಟ್ಟುಕೊಂಡು ಎಲ್ಲರೂ ಇಟ್ಟುಕೊಳ್ಳಿ ಸಾಧ್ಯನೇ ಇಲ್ಲ. ಅವರನ್ನು ತಿಳ್ಕೊಳ್ಳಿ. ಎಲ್ಲರೂ ಒಪ್ಪುವುದಿಲ್ಲ, ಅವರ ಆದರ್ಶ ಇಟ್ಟುಕೊಳ್ಳುವುದಿಲ್ಲ. ಅವರೊಬ್ಬರಿಗೆ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನೀವು ಅವರ ಆದರ್ಶ ಇಟ್ಟುಕೊಂಡಿದ್ದೀರಿ. ಇಂಥ ಭರವಸೆ ಬೆಳಕು, ಭಾರತದ ಬಳಕೆ ಬೆಳಕಾಗಿ ನಿಮಗೆ ಅವರಿದ್ದಾರೆ. ಬಾಳೆಪುಣಿಯವರು ನೀವು ಓದಬೇಕು, ಅವರ ಪುಸ್ತಕ ಓದಿರಬಹುದು, ತಿಳ್ಕೋಬೇಕು. ಈ ಬಾಳೆಪುಣಿಯನ್ನು ಮೀರಿಸಬೇಕು. ಬಾಳೆಪುಣಿ ಮೀರಿಸಬಹುದು. ಮೀರಿಸೋದಂದ್ರೆ ಒಂದು ಸಾಧನೆಯಲ್ಲಿ, ಒಂದು ಶಕ್ತಿಯಲ್ಲಿ. ನೀವು ಕೂಡ ಬಾಳೆಪುಣಿ ತರಹ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ತುಂಬ ಮಂದಿಗೆ ಬೆಳಕು ಕೊಡಬೇಕು. ಬದುಕಿಗೆ ಕಟ್ಟಲಿಕ್ಕೆ, ಮನಸ್ಸನ್ನು ಅರಳಿಸಲಿಕ್ಕೆ, ಆಸಕ್ತಿಯನ್ನು ಕೆರಳಿಸಿಕೆ ನಿಮ್ಮಿಂದ ಆಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಇಲ್ಲಿ ಇಟ್ಟುಕೊಂಡದಕ್ಕೆ ಮಾನ್ಯ ಮೋಹನ್ ದಾಸ್ರೆ, ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ನಾನು ದೊಡ್ಡ ನಮಸ್ಕಾರ ಮಾಡ್ತೇನೆ. ಬಾಳೆಪುಣಿಯವರ ಸ್ಮರಣಾರ್ಥ ದತ್ತಿನಿಧಿ ನಾವು ಇನ್ನೊಂದು ಕಾರ್ಯಕ್ರಮ ಬೇರೆ ಕಡೆ ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಮನೆಗೆ ಹತ್ತಿರ ಮತ್ತು ಇಲ್ಲಿ ಅವರ ಒಂದು ತಂಡ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಇನ್ನಷ್ಟು ವಿದ್ಯಾರ್ಥಿಗಳಿಗೆ ನಾವು 2ನೇ ಕಾರ್ಯಕ್ರಮದಲ್ಲಿ ಅವರ ಹೆಸರಿನಲ್ಲಿ ಮತ್ತೊಂದಷ್ಟು ವಿದ್ಯಾರ್ಥಿಗಳನ್ನು ಕಲಿಸುವ ನಮಗೆ ಒಂದು ಉಮೇದು ಇದೆ. ಅದನ್ನು ಮಾಡುತ್ತೇವೆ ಅಂತ ಹೇಳುತ್ತಾ, ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ನಮಗೆ ಬಹಳ ಅಚ್ಚುಕಟ್ಟಾಗಿ ಜೋಡಿಸಲಿಕ್ಕೆ ನೆರವಾಗಿರುವವರು ಅನ್ಸಾರ್ ಇನೋಳಿ ಅವರನ್ನು ನಾನು ತುಂಬ ಅಭಿನಂದಿಸಲೇಬೇಕು. ಈ ಕಾರ್ಯಕ್ರಮದಲ್ಲಿ ಅವರು ಮೊನ್ನೆಯಿಂದ ನಮ್ಮ ಜೊತೆ ಇದ್ದು ಎಲ್ಲದರಲ್ಲೂ ಇಲ್ಲಿ ಕಾರ್ಯಕ್ರಮವನ್ನು ಜೋಡಿಸಿ, ಅತಿಥಿಗಳನ್ನು ಜೋಡಿಸಿ ಅವರು ನಮಗೆ ಕಾರ್ಯಕ್ರಮಕ್ಕೆ ಪೂರ್ತಿ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ಆಗಿರ್ತೇನೆ ಅಂತ ಹೇಳಿಕೊಳ್ಳುತ್ತಾ, ಬಾಳೆಪುಣಿಯವರ ಶ್ರೀಮತಿಯವರಿದ್ದಾರೆ, ಮಗ ಇದ್ದಾರೆ. ಅವರು ನಮಗೆ ಕಾರ್ಯಕ್ರಮದಲ್ಲಿ ನಾವು ಹೀಗೆ ಮಾಡ್ತೇವೆ ಅಂತ ಹೇಳಿದ್ದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಅವರಿಗೆ ಕೂಡ ಆಭಾರಿಯನ್ನು ವ್ಯಕ್ತಪಡಿಸುತ್ತಾ, ಕೊನೆಯದಾಗಿ ವಂದನಾರ್ಪಣೆಯನ್ನು ನೆರವೇರಿಸಿಕೊಡಬೇಕಾಗಿ ನಮ್ಮ ಧೃತಿ ಇವರಲ್ಲಿ ಕೇಳಿಕೊಳ್ತೇನೆ. ಎಜುಕಾರುಣ್ಯ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ಹಿರಿಯ ಪತ್ರಕರ್ತ ದಿವಂಗತ ಗುರುವಪ್ಪ NT ಬಾಳೆಪುಣಿ ಸ್ಮರಣಾರ್ಥ ದತ್ತಿನಿಧಿ ಹಸ್ತಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಸದಾಶಿವ ಉಳ್ಳಾಲರವರಿಗೆ ಎಜುಕಾರುಣ್ಯ ಟ್ರಸ್ಟ್ ಪರವಾಗಿ ಧನ್ಯವಾದಗಳು.
ದತ್ತಿನಿಧಿ ಹಸ್ತಾಂತರ ಮಾಡಿರುವಂಥ ಉದ್ಯಮಿಗಳು ಶ್ರೀ ರಾಧಾಕೃಷ್ಣ ರೈ ಉಮಿಯಾ ಇವರಿಗೆ ಎಜುಕಾರುಣ್ಯ ಟ್ರಸ್ಟ್ ಪರವಾಗಿ ಧನ್ಯವಾದಗಳು. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಹಾಗೂ ಜನಶಿಕ್ಷಣ ಟ್ರಸ್ಟ್ ಸಭಾಂಗಣದ ಅಧ್ಯಕ್ಷರಾದ ಶ್ರೀ ಶೀನ ಶೆಟ್ಟಿ ಇವರಿಗೆ ಎಜುಕಾರುಣ್ಯ ಟ್ರಸ್ಟ್ ಪರವಾಗಿ ಧನ್ಯವಾದಗಳು. ಇಂದಿನ ಸಭೆಯ ಮುಖ್ಯ ಅತಿಥಿಗಳಾದ ಅಧ್ಯಕ್ಷರು ನರಿಂಗಾಣ ಕಂಬಳೋತ್ಸವ ಸಮಿತಿ ಇದರ ಶ್ರೀ ಪ್ರಶಾಂತ್ ಕಾಜವ ಇವರಿಗೆ ಎಜುಕಾರುಣ್ಯ ಟ್ರಸ್ಟ್ ಪರವಾಗಿ ಧನ್ಯವಾದಗಳು. ಆಡಳಿತ ನಿರ್ದೇಶಕರು ಹೊಸಕುರಲ್ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರಿಗೆ ಎಜುಕಾರುಣ್ಯ ಟ್ರಸ್ಟ್ ಪರವಾಗಿ ಧನ್ಯವಾದಗಳು. ಆಡಳಿತ ನಿರ್ದೇಶಕರು ಅಬ್ಬಕ್ಕ ಟಿವಿ ಇದರ ಶ್ರೀ ಶಶಿಧರ್ ಪೊಯ್ಯತ್ತ ಬೈಲು ಇವರಿಗೆ ಎಜುಕಾರುಣ್ಯ ಟ್ರಸ್ಟ್ ಪರವಾಗಿ ಧನ್ಯವಾದಗಳು. ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಉದ್ಯಮಿ ಇವರಿಗೂ ಎಜುಕಾರುಣ್ಯ ಟ್ರಸ್ಟ್ ಪರವಾಗಿ ಧನ್ಯವಾದಗಳು. ಇರಾ ಪಂಚಾಯತ್ ಅಧ್ಯಕ್ಷ ಇಬ್ರಾಹಿಂ ಹಾಗೂ ಅಬೂಬಕರ್ ಜಲೀಲ್ ಇವರಿಗೂ ಎಜುಕಾರುಣ್ಯ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳು. ಆಸರೆ ಚಾರಿಟೇಬಲ್ ಟ್ರಸ್ಟ್ನ ನಿತಿನ್ ಅಬ್ಬೆಟ್ಟು ಹಾಗೂ ಜಯಂತಿ ಬಾಳೆಪುಣಿ, ಮಹೇಶ್ ಬಾಳೆಪುಣಿ ಹಾಗೂ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ನಮ್ಮ ಎಜುಕಾರುಣ್ಯ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮ ನಡೆಸಲು ಸಭಾಂಗಣ ಒದಗಿಸಿಕೊಟ್ಟ ಜನಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಶೀನ ಶೆಟ್ಟಿ ಹಾಗೂ ನಿರ್ದೇಶಕರಾದಂಥ ಶ್ರೀ ಕೃಷ್ಣ ಮೂಲ್ಯ ಇವರಿಗೂ ಎಜುಕಾರುಣ್ಯ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮ ಸಂಯೋಜಕರು ಅನ್ಸರ್ ಇನೋಳಿ ಇವರಿಗೂ ಎಜುಕಾರುಣ್ಯ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳು. ಎಜುಕಾರುಣ್ಯ ಟ್ರಸ್ಟ್ನ ಅಧ್ಯಕ್ಷರಾದ ಮೋಹನ್ ದಾಸ್ ಮರಕಡ, ಕಾರ್ಯದರ್ಶಿಯಾದ ರಮೇಶ್ ಶೆಟ್ಟಿ ವಿವೇಕನಗರ, ಕಾರ್ಯಕ್ರಮ ಸಂಯೋಜಕರಾದ ಅನ್ಸರ್ ಇನೋಳಿ ಹಾಗೂ ಎಜುಕಾರುಣ್ಯ ಟ್ರಸ್ಟ್ನ ಎಲ್ಲ ದಾನಿಗಳಿಗೂ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳು. ಎಜುಕಾರುಣ್ಯ ಟ್ರಸ್ಟಿಗಳಾದ ಬಬಿತಾ ಎಂ ಮರಕಡ, ಪ್ರಶಾಂತ್ ಎ ಅಬ್ಬೆಟ್ಟು, ದಿನೇಶ್ ನಾಯಕ್ ಕಾಶಿಪಟ್ನ ಇವರಿಗೂ ಧನ್ಯವಾದಗಳು. ಹಾಗೂ ಇಂದಿನ ದತ್ತಿನಿಧಿ ಹಸ್ತಾಂತರದಲ್ಲಿ ಶೈಕ್ಷಣಿಕ ನೆರವು ಪಡೆದಂಥ ಎಲ್ಲ ಎಜುಕಾರುಣ್ಯ ಟ್ರಸ್ಟ್ನ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.